ಹಾಯ್. ಹಲೋ. ಬಹಳ ದಿನದಿಂದ ನಿಮ್ಗೊಂದು ಮಾತು ಹೇಳ್ಬೇಕು ಅಂತಿದ್ದೆ. ಓ ರಿಯಲಿ? ಫ್ಯಾಂಟಾಸ್ಟಿಕ್. ಛೀ, ಕಳ್ಳ. ಕಳ್ಳಿ. ಐ ಲವ್ ಯು. ಐ ಟು ಲವ್ ಯು. ಇವತ್ತು ಈವ್ನಿಂಗು ಏನ್ ಮಾಡ್ತಿದ್ದೀರಾ? ಏನ್ ಬೇಕಾದ್ರೂ ಮಾಡ್ತೀನಿ. ಫ್ರೀ ಇದ್ದೀರಾ ಅಂದೆ. ಓ ಯಾಕೆ? ನೀವು ಬಂದು ಪಿಕಪ್ ಮಾಡಿದ್ರೆ ಎಲ್ಲಾದ್ರೂ ಆಚೆ ಹೋಗೋಣ ಅಂತ. ವೈ ನಾಟ್? ಎಲ್ಲಿಗೆ ಬಂದು ಪಿಕಪ್ ಮಾಡ್ಲಿ? ಕಾಲೇಜ್ಗೆ ಬನ್ನಿ. ಯಾವ ಕಾಲೇಜ್? ಆಚಾರ್ಯ ಕಾಲೇಜ್. ಆಚಾರ್ಯ ಕಾಲೇಜಾ? ಬೆಂಗಳೂರಲ್ಲಿರೋ ಪಟ್ಟೆ ಹುಡುಗರಿಗೆಲ್ಲ ಆಚಾರ್ಯ ಕಾಲೇಜ್ ಅಂದ್ರೆ ಮೀಟ್ರ್. ಮಗ ಇದೇನ ಗೆಟಪ್? ನಾನು ಇಷ್ಟಿನ ನಮ್ ಕ್ಲಾಸ್ ರಶ್ಮಿನ ಮನ್ಸಲ್ಲೇ ಪ್ರೀತಿಸ್ತಾ ಇದ್ದೆ. ಇವತ್ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದಕ್ಕೆ ಒಂದು ರೋಸ್ ಕೊಟ್ಟು ಐ ಲವ್ ಯು ಅಂತ ಹೇಳೋಣ ಅಂತಿದ್ದೀನಮ್ಮ. ಏನು ಐ ಲವ್ ಯು ಅಂತನಾ? ಅದು ಈ ಕಾಲೇಜಲ್ಲಿ? ಒಂದ್ಸಲ ಬೋರ್ಡ್ ನೋಡ. ನೀನಿನ್ನು ಮೊದಲನೇ ವರ್ಷ ಅಲ್ವಾ? ಆ ಆಚಾರ್ಯ ಬದುಕಿರೋವರೆಗೂ ಈ ಕಾಲೇಜ್ನಲ್ಲಿ ಅಪ್ಪಿ ತಪ್ಪಿ ಲವ್ ಅನ್ನೋ ವಿಷಯ ಮಾತ್ರ ಬರಬಾರ್ದು. ಈ ವಿಷಯ ಏನಾದ್ರೂ ಅಪ್ಪಿ ತಪ್ಪಿ ಅವನ್ ಕಿವಿಗೆ ಏನಾದ್ರೂ ಬಿದ್ರೆ ಮಗ ನಿನ್ ನೆಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡ್ಬಿಡ್ತಾನೆ. ಅವನೇ ನೀ ಕಾಲೇಜ್ ಸ್ಟೂಡೆಂಟಾ? ಎಕ್ಸ್ ಸ್ಟೂಡೆಂಟ್ ತಾನೆ? ಟಿಸಿ ಕೊಟ್ಮೇಲೆ ತಾನೆ ಎಕ್ಸ್ ಸ್ಟೂಡೆಂಟ್. ಅದಕ್ಕೋಸ್ಕರ ಅವನು 3 ವರ್ಷದಿಂದ ಡಿಗ್ರಿ ಫೈನಲ್ ಇಯರ್ ಎಕ್ಸಾಮ್ ನ ಅಟೆಂಡ್ ಮಾಡ್ತಾನೆ ಇಲ್ಲ. ಅದೇನಾಗತ್ತೋ ಆಗ್ಲಿ, ನಾನು ನೋಡ್ತೀನಿ. ಅವನೇನ್ ದೊಡ್ಡ ಹೀರೋನಾ? ನೀನ್ ಅನ್ಕೊಂಡಾಗೆ ಅವನ್ ಹೀರೋ ಅಲ್ಲ ಮಗ, ವಿಲ್ಲನ್ 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 ವಿಲ್ಲನ್. ಬೇಡ ಪ್ಲೀಸ್, ಬೇಡ, ಬಿಟ್ಬಿಡಿ. ಏನ್ರಿ ಟೈಮ್ ಕೇಳಕ್ ಬಂದ್ರೆ ಅಟ್ಟಿಸ್ಕೊಂಡೇ ಬರ್ತೀರಾ? ಅಯ್ಯ ನಿನ್ನ ರಸ್ತೆಲಿ ಅಷ್ಟು ಜನ ಬಿಟ್ಟು ನನ್ನೊಬ್ಬನ್ನೇ ಟೈಮ್ ಕೇಳಿದ್ಯಾ ಅಂದ್ರೆ ನೀನ್ ತಂದೆ ಅಂತ ಗೊತ್ತು ಹೇಳಲೇ. ನೋಡು ಆಚಾರಿ, ಹುಡುಗಿ ರೌಡಿಗಳು ತೊಂದರೆ ಕೊಡ್ತಾ ಇದಾರೆ. ಆಚಾರಿ ಹುಡುಗಿರ್ ಕಂಡ್ರೆ ಆಗಲ್ಲ ಅಂತ ಗೊತ್ತಿಲ್ವೇನಾ? ನೋಡಿ, ನೀವ್ ಅನ್ಕೊಂಡಿರೋಂತ ಹುಡುಗಿ ನಾನಲ್ಲ. ನೀನ್ 5 ಸೆಂಟಿಮೀಟರ್ ಬಟ್ಟೆ ಹಾಕೊಂಡಿರೋದ್ ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತ. ಬೇಡ ಬೇಡ, ಬಿಟ್ಬಿಡಿ ನನ್ನ. ಕೆನೆ ಹೊಡಿಯಕ್ ಮುಂಚೆ ಆಗ್ಲೇ ಶೇಪ್ ಔಟಾ? ತಗೊಳಪ್ಪ, ಹೀರೋ ಎಂಟ್ರಿ. 50 ವರ್ಷದಿಂದ ನಮ್ಮ ಸಿನಿಮಾಗಳಲ್ಲಿ ಇದ್ದೇ ಕಥೆಗಳು. ನಮ್ಮಂತ ರೌಡಿಗಳು ಇಂತ ಹುಡುಗಿಯನ್ನ ರೇಪ್ ಮಾಡಕ್ ಹೋಗೋದು, ಫೈಟ್ ಮಾಡೋದು, ಆಮೇಲೆ ಇವರೇ ಡ್ಯುಯೆಟ್ ಹಾಡಿ ಪಟಾಯಿಸ್ಕೊಂಡು ಹೋಗೋದು. ಇದೇ ತಾನೇ ನಡೆಯೋದು. ಮುಟ್ತೀಯನಾ? ಅಯ್ಯೋ ಟಿಂಟಿಡಿ ನನ್ ಮಕ್ಕಳ, 1 ಸ್ಪೂನ್ ಹಾಲು ಕುಡ್ದು 1 ಟಿನ್ ಮಾತಾಡ್ತೀರಾ? ಈ ಆಚಾರಿಗೆ ದೇವಸ್ಥಾನದಲ್ಲಿ ಪೂಜಾ ಮಾಡೋದು ಗೊತ್ತು, ತಲೆ ಕೆಟ್ರೆ ನಿಮ್ಮಂತವ್ರ ಚಟ್ಟಕ್ಕೆ ಹೊಗೆ ಹಾಕೋದು ಗೊತ್ತು. ಮುಟ್ಟ ಮುಟ್ಟಲೇ. ಯಾಕೋ ಎಲ್ಲ ಎತ್ತಿಕ್ತಾ ಇದ್ದೀರಾ? ಎಷ್ಟು ಪಿಕ್ಚರ್ ನೋಡಿಲ್ಲ ಆಚಾರ್ಯ ನಾನು. ಎಲ್ಲಾ ಪಿಕ್ಚರ್ಲು ಕುಂಕುಮ ಎಸೆಯೋದು, ಮಾಡ್ಕೆ ಹೊಡೆಯೋದು, ಅದಕ್ಕೆ ಎಲ್ಲ ಎತ್ತಿರ್ತಾ ಇವನೇ. ಅದೆಲ್ಲ ಹಳೆ ಸಿನಿಮಾ ಕಥೆಗಳು ಕಣ. ಈ ಸಿನಿಮಾ ಸ್ಟೈಲೇ ಬೇರೆ.
ಯಾರು ಹಿಂಗ್ ವಾಲ್ಸಿದ? ಅವ್ರು ಯಾರು ಅಂತ ಅವ್ರ ಅಡ್ರೆಸ್ ಸ್ವಲ್ಪ ಕೊಡ್ತೀರಾ? ಅಮ್ಮ ತಾಯಿ, ಹುಡುಗಿಯರ್ ಅಂದ್ರೆ ಆಗಲ್ಲ, ನೋವು ಅಂದ್ರೆ ಮೊದ್ಲೇ ಆಗಲ್ಲ. ಅವನ್ ಗಂಟೆಗೆ ಏನಾದ್ರು ಹೋದ್ರೆ ಮೆಟ್ ತಗೊಂಡು ಹೊಡಿತಾನೆ. ನಿನ್ನ ಟಚ್ ಮಾಡಿಕ್ಕೆಲ್ಲ ಹೊಡೆದಿದ್ದು ಅವನ ವಸ್ತುಗಳು ಬೀಳ್ಸಿದ. ಅಲ್ಲಿ ನೋಡ್ರು, ಏನೋ ಮಚ್ಚ ಇದು? ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದಕ್ಕೆ ರೋಸ್ ಕೊಟ್ಟು ಐ ಲವ್ ಯು ಅಂತಾರೆ. ಐ ಲವ್ ಯು, ಥ್ಯಾಂಕ್ ಯು ಕಣೋ. ಅಯ್ಯೋ ನಿನ್ನ. ಬೇಡ ಕಣ, ಬೇಡ ಆಚಾರಿ. ಬೇಡ ಆಚಾರಿ, ಬೇಡ ಮಾಮು. ಸುಮ್ನೆ ಬಾಯಿ ಮುಚ್ಕೊಂಡ್ ಬರೋ. ಒಂದ್ ನಿಮಿಷ ಇರು, ಒಂದ್ ಸರ್ಪ್ರೈಸ್ ಕೊಡ್ತೀನಿ. ಓಕೆ. ಅವ್ರು ನಮ್ ಕಾಲೇಜ್ ಅಲ್ಲ ಕಣ, ನಮ್ಮ ಮಾತು ಕೇಳಲು. ಆಚಾರಿ, ಹಲೋ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ತುಂಬಾ ಪ್ರೀತಿಸ್ತಾ ಹೋಯ್. ಅಯ್ಯೋ ನನ್ನ ಮಗನೇ, ಮೈಯಲ್ಲಿ ಅರ್ಧ ಕೆಜಿ ಮಾಂಸ ಇಲ್ಲ, ನಿನಗೆ ಲವ್ ಬೇರೆ ಕೇಡ? ಅದು ಈ ಆಚಾರಿ ಕಾಲೇಜಲ್ಲಿ. ನೀನ್ ಲವ್ ಮಾಡ್ತೀಯಾ? ಕೊಡೋ ರೋಸ್ನ, ಕೊಡೋ ರೋಸ್ನ. ನೀನೇ ಅವನ ಹತ್ರ ರೋಸ್ ಕೇಳ್ದ? ಅದು ಅವನೇ ಬಂದ್ ರೋಸ್ ಕೊಟ್ಟ. ಓಹೋ, ಇವನ್ ರೋಸ್ ಕೊಟ್ಟ ತಕ್ಷಣ ನೀನ್ ತಗೊಂಡ್ಬಿಡದ? ನೀನ್ ಪೋಸ್ ಕೊಟ್ಟಿರ್ತೀಯ, ಅವನು ರೋಸ್ ಕೊಟ್ಟಿರ್ತಾನೆ. ಇನ್ ಮುಂದೆ ಅಪ್ಪಿ ತಪ್ಪಿ ಈ ಕಾಲೇಜ್ ನಲ್ಲಿ ರೋಸ್ ಕೊಡಂಗಿರ್ಬಾರ್ದು. ನಡಿಯಲ್ಲೇ ನಡಿಯ. ನಿನಗ್ ಲವ್ ಕೇಳುತ್ತಾನ? ಇವನ್ ಇನ್ನು ಫಸ್ಟ್ ಇಯರ್ ಕಣೋ. ನಿನ್ ಬಗ್ಗೆ, ಈ ಕಾಲೇಜ್ ಬಗ್ಗೆ ಅವ್ನಿಗೆ ಇನ್ನೂ ಗೊತ್ತಿಲ್ಲ, ಬಿಟ್ಬಿಡು. ಏನು ಆಚಾರಿ ನೀನು? ಯಾವಾಗ ನೋಡಿದ್ರು ಹುಡುಗನ ಗೋಳ ಹೋಯ್ಕೊಂತ ಇರ್ತೀಯ? ಇಂಗ್ಲಿಷ್ ಪ್ರೊಫೆಸರ್, ನೀನೇನ್ ಶೇಕ್ಸ್ಪಿಯರ್ ಅನ್ಕೊಂಡಿದ್ಯಾ? ಓಯ್, ನನ್ಗೆ ಬುದ್ಧಿ ಹೇಳಕ್ ಬರ್ತೀಯಾ? ನಿನ್ ಕೆಲ್ಸ ಎಷ್ಟೋ ಅಷ್ಟನ್ನೇ ಮಾಡ್ಬೇಕು. ಈ ನನ್ ಕೈನಲ್ಲಿ 1 ತಿಂಗಳು ಸಂಬಳ ಕಟ್ಟಾಗತ್ತೆ. ನಿನ್ ಮಕ್ಕಳಿಗಿರೋದು ನೀನೊಬ್ನೇ ಅನ್ನ ಹಾಕೋಕೆ. ಇನ್ನೊಂದು ವಿಷಯ ನೆನಪಿರ್ಲಿ, ಇಂಗ್ಲಿಷ್ ಪಾಠ ಮಾಡೋವಾಗ ಅಪ್ಪಿ ತಪ್ಪಿ ರೋಮಿಯೋ ಜೂಲಿಯಟ್ ಅನ್ನ ಪದನ ನೀನು ಉಪಯೋಗಿಸ್ಕೊಂಡು. ನೋಡಾಚಾರಿ, ನಾನು ಈ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ಒಂದ್ ಮಾತು ಹೇಳ್ತಾ ಇದ್ದೀನಿ. ಅವ್ರು ಸಂತೋಷವಾಗಿರ್ಲಿ ಬಿಡು. ಏನ್ ಸಂತೋಷವಾಗಿರ್ಬೇಕು? ನಾನೇನ್ ಈ ಕಾಲೇಜ್ ಹುಡುಗರಿಗೆ ಲವ್ ಮಾಡಿ ಮರ್ಡರ್ ಮಾಡಿ ನಾನು ಹೇಳ್ತಿದ್ದೆ? ಲವ್ ಮಾಡ್ಕೊಡ್. ಎಲ್ರಿಗೂ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಈ ಆಚಾರಿ ಬದುಕಿರೋವರೆಗೂ, ಈ ಆಚಾರಿ ಈ ಕಾಲೇಜ್ ಮುಂದೆ ಇರೋವರೆಗೂ ಯಾರು ಲವ್ ಅನ್ನೋ ಪದನ ತೆಗಿಕೊಡ್. ಅಕಸ್ಮಾತ್ ಲವ್ ಗಿವ್ ಅಂತ ಏನಾದ್ರೂ ಮಾಡಕ್ ಕೊಟ್ರೆ ನಾನೇನ್ ಮಾಡ್ತೀನೋ ನನ್ಗೆ ಗೊತ್ತಿರಲ್ಲ. ಅರೇ, ಏನ್ ಸರ್ ಇದು? ಇವ್ನು ಆಡೋದನ್ನ ನೋಡಿದ್ರೆ ನಾನೇ ಕಾಲೇಜ್ ಬಿಟ್ಟು ಹೋಗ್ಬೇಕು ಅನ್ಸುತ್ತೆ. ಸ್ವಲ್ಪನೂ ಮರ್ಯಾದನೆ ಕೊಡಲ್ಲ ಅಂತಾನೆ. ಸರ್, ಇದ್ ಹೀಗೆ ಮುಂದುವರೆದ್ರೆ ಯಾರಾದ್ರೂ ಒಬ್ರು ಸತ್ತೇ ಸಾಯ್ತಾರೆ, ಬೇರೆ ಯಾರು ಅಲ್ಲ ಸರ್. ಇವತ್ತಾಗಿರೋಂತ ಅವಮಾನಕ್ಕೆ ಈ ಹುಡುಗಿನೇ ಸೀಮೆಣ್ಣೆ ಸುರ್ಕೊಂಡು ಸುಟ್ಕೊಂಡು ಸತ್ತೋಗ್ತಾರಷ್ಟೇ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಇದಕ್ಕೇನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ವಾಟ್ಸ್ ಯುವರ್ ಪ್ರಾಬ್ಲಮ್? ವಾಟರ್ ಕರೆಂಟ್ ಪ್ರಾಬ್ಲಮ್ ಅಥವಾ ವಾಚ್ಮೆನ್ ಏನಾದ್ರೂ ಸರಿಯಾಗಿ ಕೆಲಸ ಮಾಡ್ತಿಲ್ವಾ? ಇಲ್ಲ ಬೇರೆ ಕಾಲೇಜ್ನವರು ಇಲ್ಲಿಗೇನಾದ್ರೂ ಬಂದು ತೊಂದರೆ ಕೊಡ್ತಾ ಇದಾರ? ಬೇರೆ ಕಾಲೇಜವರಿಂದ ನಮ್ ಪ್ರಾಬ್ಲಮ್ ಆಗ್ತಾ ಇಲ್ಲ ಸರ್. ಆ ತರ ಪ್ರಾಬ್ಲಮ್ ಇದ್ದಿದ್ರೆ ನಾವೇ ಬಗೆಹರಿಸ್ಕೊಂಡ್ಬಿಡ್ತಾ ಇದ್ವಿ. ಆದ್ರೆ ನಮ್ ಕಾಲೇಜ್ ಅವರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಈಗ ತೊಂದರೆ ಕೊಡ್ತಿರೋರು ಬೇರೆ ಯಾರು ಅಲ್ಲ ಸರ್, ನಮ್ ಕಾಲೇಜಲ್ಲಿ ಓದ್ತಿರೋ ಆಚಾರಿ. ಸಾಲದಕ್ಕೆ ಕಾಲೇಜ್ ಮುಂದೆ ಜಾಗ ಕೊಟ್ಟು ದೊಡ್ಡ ತಪ್ಪು ಮಾಡಿದ್ರಿ. ಯಾಕೆ? ಇಡೀ ಕಾಲೇಜಲ್ಲಿ ಅವನ್ ಕೊಡೋ ಹಿಂಸೆನ ತಡ್ಕೊಳಕ್ ಆಗ್ತಿಲ್ಲ. ಬೇರೆ ಕಾಲೇಜ್ ಹುಡುಗರು ನಮ್ ಕಾಲೇಜಿಗೆ ಬರೋ ಹಾಗೆ ಇಲ್ಲ. ನಮ್ ಕಾಲೇಜಲ್ಲಿ ಹುಡುಗ ಹುಡುಗಿರು ಪ್ರೀತಿಯಿಂದ ಮಾತಾಡೋ ಹಾಗೆ ಇಲ್ಲ. ಅವನ್ ಯೋಗ್ಯತೆಗೆ 3 ವರ್ಷ ಆದ್ರೂ ಫೈನಲ್ ಇಯರ್ ಓದಿ ಪಾಸ್ ಮಾಡಕ್ ಆಗ್ತಿಲ್ಲ. ನೀವು ತಿಳ್ಕೊಂಡ ಹಾಗೆ ಅವನ್ ಡಲ್ ಸ್ಟೂಡೆಂಟ್ ಅಲ್ಲ, ಇಡೀ ಕಾಲೇಜ್ಗೆ ನಂಬರ್ 1 ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದ.
ಅಂಥ ಒಬ್ಬ ಸ್ಟೂಡೆಂಟ್ ಈಗ ಡಲ್ ಆಗಿದ್ದಾನೆ ಅಂದ್ರೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಅವನನ್ನ ನಮ್ಮ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ಅಸಹ್ಯ ಅನ್ಸುತ್ತೆ. ಒಳ್ಳೆ ರೌಡಿ ತರ ಬಿಹೇವ್ ಮಾಡ್ತಾನೆ. ಸ್ಟಾಪ್ ಇಟ್. ಇನ್ನೊಂದ್ಸಲ ಒಂದು ವಿಷಯ ತಗೊಂಡ್ ಬರ್ಬೇಡಿ. ಒಂದಲ್ಲ ಒಂದಿನ ಎಂಥ ರೌಡಿ ಕೂಡ ಬದಲಾಗ್ತಾನೆ. ನೀವೆಲ್ಲ ಬರ್ತಿದ್ದೀರಾ ಅಂತ ನನಗೆ ಮೊದಲೇ ಫೋನ್ ಬಂದಿತ್ತು. ಡಿಯರ್ ಸ್ಟೂಡೆಂಟ್, ಇವತ್ತಿನ ಪಾಠ ಏನು ಅಂದ್ರೆ ಏನ್ ಸರ್ ಇದು? ಬನ್ನಿ ಮೋರೆ. ಮಚ್ಚ ಇವನೇ ಅವನು ನಮ್ ಕಾಲೇಜಿಗೆ ಬಂದು ನಮ್ಗೆ ರೋಪ್ ಆಗ್ತವನೆ. ಯಾರೇ ಇವರು? ಎಲ್ಲಾರು ಸರಿಯಾಗಿ ಕೇಳಿಸ್ಕೊಡ್ರೋ. ನಮ್ಮಮ್ಮ ಅವ್ರಿಗೆ ಯಾರಾದ್ರೂ ಏನಾದ್ರೂ ತೊಂದರೆ ಗಿಂದ್ರೆ ಕೊಡೋದೇನಾದ್ರೂ ಮಾಡಿದ್ರೆ ಅವ್ರ ಅಪ್ಪ ಅಮ್ಮನಿಗೆ ಹುಟ್ಲಿಲ್ಲ ಅನ್ಸ್ಬಿಡ್ತೇನೆ. ಅಮ್ಮರೇ ಹೊರಗಡೆ ಕಾಯ್ತಾ ಇರ್ತೀವಿ, ಹಾಸ್ಟೆಲ್ಗೆ ನಾವೇ ಕರ್ಕೊಂಡು ಹೋಗ್ತೀವಿ. ನಿಮ್ ಕೈ ಮುಗಿತೀನಿ, ನಾನೇ ಹೋಗ್ತೀನಿ. ದಯವಿಟ್ಟು ಇಲ್ಲಿಂದ ಹೋಗಿ ಪ್ಲೀಸ್. ಏನ್ರಿ ಪ್ರಿನ್ಸಿಪಾಲ್ ರೇ? ನೀವೇನು ವರಿ ಮಾಡಬೇಡಿ. ನಾನು ವಾಚ್ಮನ್ ಜೊತೆ ಅಮ್ಮವ್ರನ್ನ ಜೋಪಾನವಾಗಿ ಕಳಿಸ್ಕೊಡ್ತೀನಿ. ಬರ್ತೀವಮ್ಮ. ಹೋಗಿ. ಏನ್ರಿ ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ? ಹಾ ಬರ್ತಾರೆ ಬರ್ತಾರೆ, ಇನ್ನೇನು ಒಂದೇ ನಿಮಿಷ ಬಂದೇ ಬಿಟ್ರು. ಸರ್ವರಿಗೂ ನನ್ನ ಪ್ರಣಾಮಗಳು. ನೀವು ಅಸೆಂಬ್ಲಿ ಮೆಂಬರಾ? ಅಲ್ಲ. ಹಾಗಾದ್ರೆ ಕೌನ್ಸಿಲರಾ? ನೋ ನೋ ನೋ. ಜಂಗ್ಲಿ ಜಗ್ ಅವರೇ, ಮತ್ತೆ ನೀವೇನ್ ಹೇಳಿ? ಕಾರ್ಪೊರೇಟರ್ ಮುಂದೆ ಆಗ್ಬೇಕಾಗಿರೋನು. ನೀವು ಕಾರ್ಪೊರೇಟ್ ಆಗ್ಬೇಕು ಅಂತ ಇದ್ದೀರಲ್ಲ, ದೇಶ ಸೇವೆ ಏನಾದ್ರು ಮಾಡಿದ್ದೀರಾ? ನಮಸ್ಕಾರಪ್ಪ. 4 ವರ್ಷದಿಂದ ಮಿನಿಸ್ಟ್ರು ಮೇಯರು ಮಾಡದೇ ಇದ್ದದನ್ನ ನೀವು ಒಂದೇ ವರ್ಷದಲ್ಲಿ ಮಾಡಿ ತೋರಿಸ್ಬಿಟ್ರಿ. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಪ್ಪ. ಸ್ವಾಮಿ, ನಿಮ್ಮಿಂದ ನನಗ್ ಸಹಾಯ ಆಯ್ತು. ಏನ್ ಸರ್ ಇದು? ಬೇರೆ ಆಗಿರೋ ಗಂಡ ಹೆಂಡತಿನ ಒಂದು ಮಾಡಿ ಅಷ್ಟೇ ಅಲ್ವಾ ತಾಯಿ? ಹೌದೌದು ಸ್ವಾಮಿ. ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಉಪಕಾರ ಆಯ್ತು ಸರ್. ತಗೊಳ್ಳಿ ಸರ್. ಏನ್ ಚೆನ್ನಾಗಿರಪ್ಪ. ಇದನ್ನ ಬೇರೆ ಕಾರ್ಪೊರೇಟ್ರು ಮಾಡ್ಲಿಲ್ವಾ? ಇಂಥ ಕೆಲ್ಸನ ಬೇರೆ ಕಾರ್ಪೊರೇಟರ್ ಮಾಡೋ ತರ ಇದ್ದಿದ್ರೆ ಜನ ಯಾಕೆ ನನ್ನ ಹತ್ರ ಬರ್ತಿದ್ರು? ಮಿಸ್ಟರ್ ಜಂಗ್ಲಿ ಜಗ್ ಅವ್ರೆ, ನಿಮಗಿರೋ ಕೆಪಾಸಿಟಿಗೆ, ನಿಮಗಿರೋ ಪವರ್ಗೆ ನೀವು ಕಾರ್ಪೊರೇಟರ್ ಏನು MLA ಆಗ್ಬೋದಿತ್ತಲ್ಲ? ನೋಡಿ, ಇದೆಲ್ಲ ಒಂದೊಂದ್ ಸ್ಟೆಪ್ ಆಗಿ ಮೇಲ್ ಬರ್ಬೇಕು. ಮೊದಲು ಕಾರ್ಪೊರೇಟರ್, ಆಮೇಲೆ MLA, ಆಮೇಲೆ CM, ನಾಳೆ ದೇಶಕ್ಕೆ PM. ನೋಡಿ, ಇದೆಲ್ಲ ನಾಳೆ ಬೆಳಿಗ್ಗೆ ಪೇಪರ್ ಅಲ್ಲಿ ಬರುತ್ತೆ ತಾನೆ? ಸತ್ಯವನ್ನೇ ಬರೆಯೋದು ನಮ್ ಕೆಲ್ಸ. ನಾವಿನ್ ಬರ್ತೀವಿ. ಏಯ್, ಅರ್ಧ ಗಂಟೆ ಅಂತ ಕರ್ಕೊಂಡ್ಬಂದು 1 ಗಂಟೆ ಕೂರ್ಸ್ಕೊಂಡಿದ್ಯಲ್ಲ. ಜೂನಿಯರ್ ಆರ್ಟಿಸ್ಟ್ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಮೇರೆ ಕಡೆ ಮಾಡ್ತೀನಿ. ಯಾರಾದ್ರು ಜೂನಿಯರ್ ಆರ್ಟಿಸ್ಟ್ ಕರ್ಕೊಂಡ್ಬಂದ್ರು? ನೀನು ಒದೆ ತಿಂದಿರೋದು ಮುಖ್ಯ ಅಲ್ಲ, ನಾಳೆ ಈ ವಿಷಯ ಪೇಪರ್ ನಲ್ಲಿ ಬರುತ್ತಲ್ಲ ಅದು ಮುಖ್ಯ. ಹೌದಾ? ಸ್ವಲ್ಪ ಹಿಂದೆ ತಿರ್ಗೋ. ನಿಮ್ ಹೆಸರೇನು? ರಂಗಪ್ಪ ಅಂತ ಅಮ್ಮ ಅವ್ರೆ. ಅಯ್ಯೋ
ಏನಾದ್ರು ಆಯ್ತಾ ಅಮ್ಮ ಅವ್ರೆ? ಎದ್ದೇಳಿ ಅಮ್ಮ ಅವ್ರೆ, ಎದ್ದೇಳಿ ಅಮ್ಮ ಅವ್ರೆ, ಬನ್ನಿ ಎದ್ದೇಳಿ ಅಮ್ಮ ಅವ್ರೆ, ಬನ್ನಿ. ಏನಾದ್ರು ಆಯ್ತಮ್ಮ ಅವ್ರೆ? ನೋವಾಯ್ತಮ್ಮ ಅವ್ರೆ? ಲವ್ ಇವ್ರ ಕಡೆ ದೊಡ್ಡ ರೌಡಿಗಳು ಕಣೋ, ಅವ್ರಿಗೇನಾದ್ರು ಈ ವಿಷಯ ಗೊತ್ತಾದ್ರೆ ನಿನ್ನ ಸಿಗದ್ ಬಿಡ್ತಾರ ಕಣೋ. ಇವಾಗಲ್ಲ MTV ನನ್ನ ನಂಬ್ಕೊಂಡ್ 3 ಜನ ಹೆಂಡ್ತಿರೋರ್ ಗೊತ್ತಾ? ಓ ಏನ್ ಪುರಾಣ ಹೇಳಕ್ ಬಂದ್ಬಿಟ್ಟ ಇಲ್ಲಿ. ಏನ್ ಎಂತ ಕೆಲಸ ಆಗೋಗ್ಬಿಡ್ತಮ್ಮ ಅವ್ರೆ? ಇಲ್ಲ ರಂಗಪ್ಪ, ನಂಗೇನು ಆಗಿಲ್ಲ, ನನ್ ಮಾತ್ ಕೇಳಿ. ಇಲ್ಲ ಅಮ್ಮ ಅವ್ರೆ, ರಕ್ತ ಬೇರೆ ಸುರಿತಾ ಐತೆ, ಈ ಬೀದಿಲ್ ಜನಗಳು ಬೇರೆ ಓಡಾಡೋದು ಇಲ್ಲ, ಇಲ್ಲೆಲ್ಲೂ ಆಸ್ಪತ್ರೆನೂ ಹತ್ರದಲ್ಲಿಲ್ಲ. ಪರವಾಗಿಲ್ಲ ರಂಗಪ್ಪ, ನಡ್ಕೊಂಡೆ ಹೋಗೋಣ. ಆಗ್ಲ ಬನ್ನಿ ಹೋಗೋಣ. ಬನ್ನಿ. ಓ ನಮ್ಮ ಆಚಾರಿ, ಆಚಾರಿ ಬಾಯಿಲಿ. ಏನಯ್ಯ ಕೂಗಾಕಿದ್ದು? ನಿನ್ನಿಂದ ನನ್ಗೊಂದು ಉಪಕಾರ ಆಗ್ಬೇಕು ಆಚಾರ್ಯ. ಅದೇನು ಅಂತ ಹೇಳು. ಈ ಮಗುನ ಆಟೋದಲ್ಲಿ ಕರ್ಕೊಂಡ್ ಬರ್ಬೇಕಾದ್ರೆ ಬಿದ್ದೋಗ್ಬಿಟ್ಟು ಈ ಮಗು ಗೇಟ್ ಬಿದ್ಬಿಟ್ಟೈತೆ, ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಆಚಾರಿ. ರಂಗಯ್ಯ, ನನ್ ಬಗ್ಗೆ ನಿನಗ್ ಚೆನ್ನಾಗ್ ಗೊತ್ತು ತಾನೆ. ಇದೊಂದು ವಿಷಯ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು. ನಿನ್ ಕೈ ಮುಗಿತೀನಿ ಕಣ, ನಿಮ್ಮ ಅಜ್ಜಿ ಮೇಲೆ ಆಣ ಕಣ. ಮಾತಕ್ ಮುಂಚೆ ಆ ಮುತ್ಕಿನ ಇಟ್ಕೊಂಡು ನನ್ ಬ್ಲಾಕ್ ಮೇಲ್ ಮಾಡ್ತಿರಲ್ಲಯ್ಯ. ಮುತ್ಕೆ, ಇವತ್ ಸಾಯಂಕಾಲ ಐತೆ ಇರು ನಿನ್ಗೆ. ಕತ್ತೀನಿ ಕಣಯ್ಯ. ಆಚಾರಿ ಬೇಡ ಕಣಯ್ಯ, ನನ್ ಕೆಲ್ಸ ಹೋಗ್ಬಿಡ್ತದ ಕಣಯ್ಯ, ಆಗಲ್ಲ ಅನ್ಬೇಡಯ್ಯ. ರಂಗಯ್ಯ, ಈ ಡೌಗಿ ಏನು ಬೇಡ, ಅವಳು ಸುಮ್ನೆ ಕೂತ್ಕೊಂಡ ಕೇಳು. ನಡೀರಿ ಅಮ್ಮ ಅವ್ರೆ, ಕೂತ್ಕೊಳ್ಳಿ ಅಮ್ಮ ಅವ್ರೆ. ಮತ್ತೇನಪ್ಪ ಆಚಾರ್ಯ? ರಂಗಜ್ಜ, ಈ ಕುತ್ಕೊಂಡಾಗ ಬ್ರೇಕ್ ಹಾಕಿದಾಗ ಟಂಕ್ಲಾ ಕೊಡೋದು, ಅಡ್ಜಸ್ಟ್ ಮಾಡ್ಕೊಳೋದು ಇವ್ಯಾವ್ದು ನಮ್ಗೆ ಆಗಲ್ಲ. ಅವಳನ್ನ ಹಿಂದೆ ತಿರ್ಕೊಂಡು ಕುತ್ಕೊಂಡ ಕೇಳಯ್ಯ. ಆಚಾರ್ಯ ಹೇಳ್ದಷ್ಟು ಮಾಡಯ್ಯ. ಬನ್ನಿ, ಹಿಂಗ್ ತಿರ್ಕೊಂಡ್ ಕೂತ್ಕೊಳ್ಳಿ, ಹಿಂಗ್ ತಿರ್ಕೊಳ್ಳಿ. ನಿಧಾನ. ಆಚಾರ್ಯ ಹುಷಾರು. ಹೇಳು ಬಷಾ, ದುಡ್ಡು ನೆನ್ನೆನೆ ಕೊಡ್ತೀನಿ ಅಂತ ಹೇಳ್ದಲ್ಲ ಬಷಾ. ಡಾಕ್ಟರ್, ಒಂದ್ ಚಿಕ್ಕ ಆಕ್ಸಿಡೆಂಟ್ ಆಗಿ ಕೈಗೆ ಮತ್ತೆ ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ, ಸ್ವಲ್ಪ ನೋಡ್ತೀರಾ? ನೋಡು ಬಷಾ, ದುಡ್ಡು ಬೇಕಾಗಿರೋದು ನನ್ನ ಜೀವನಕ್ಕಲ್ಲ, ನನ್ನ ಸ್ನೇಹಿತನಿಗೋಸ್ಕರ ಕಷ್ಟ ಪಡ್ತಿರೋದು. ನೋಡಮ್ಮ, ಇಂಜೆಕ್ಷನ್ ಕೊಟ್ಟಿದ್ದೀನಂತ ಮಾತ್ರೆ ತಗೊಳ್ಳೋದು ನೆಗ್ಲೆಕ್ಟ್ ಮಾಡಬಾರದು. ಈ ಮಾತ್ರೆ ಸರಿಯಾಗಿ ತಗೊಳ್ಳಿಲ್ಲ ಅಂದ್ರೆ ಸೆಪ್ಟಿಕ್ ಆಗುತ್ತೆ. ಯಾಕೋ ಈ ಹುಡುಗಿ ಮಾತಾಡ್ತಾ ಇಲ್ಲ? ಈ ಹುಡುಗಿ ಜೊತೆಗೆ ಯಾರು ಬಂದಿಲ್ವೇನೋ? ಇವನು ಆಚೆ ಕಡೆ ನಿಂತಿದ್ದಾನೆ. ಮುಟ್ಟಾಳ ಹೊರಗಡೆ ಏನ್ ಮಾಡ್ತಾ ಇದ್ದಾನೆ? ನಡಿಯಮ್ಮ ಹೋಗೋಣ. ಆಶಾ, ಆಚಾರ್ಯ ಹತ್ರ ಹುಡುಗಾಟ ಆಡ್ಬೇಡ. ನೀನೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ, ನನಗೆ ದುಡ್ಡು ಬೇಕು. ನಿನ್ ಕತೆ ಬೇಡ, ಹೇಳ್ದಷ್ಟು ಮಾಡಲ್ಲ. ನೀನ್ ಎಲ್ಲಿದೆಯೋ ನನಗ್ ಗೊತ್ತಿಲ್ಲ, ನನಗ್ ದುಡ್ಡು ಬೇಕು. ಹಲೋ, ನಿಮ್ಮ ಲವ್ವರ್ನ ಕರ್ಕೊಂಡು ಹೋಗಲ್ವಾ? ಲವ್ವರ? ಅವ್ರನ್ನ ಬಿಟ್ಬಿಡಿ, ಅವ್ರದ್ದೇನು ತಪ್ಪಿಲ್ಲ. ದಯವಿಟ್ಟು ನನ್ನ ನೆಮ್ಮದಿ ಆಗಿರೋದು ಬಿಟ್ಬಿಡಿ. ಪ್ಲೀಸ್ ಗೆಟ್ ಔಟ್ ಫ್ರಮ್ ಹಿಯರ್. ಗೆಟ್ ಔಟ್ ಐ ಸೇ. ಅಮ್ಮ ಅವ್ರು ಹೇಳಿದ್ರು ಅಂತ ನಿನ್ ಬಿಡ್ತಾ ಇದ್ದೀನಿ. ಇನ್ನೊಂದ್ಸಾರಿ ಅಮ್ಮ ಅವ್ರ ಮನೆಗೆ ಒಂದು ರಕ್ತ ಬಂದ್ರೆ ನಿನ್ನ ಸುಮ್ಮನೆ ಬಿಡಕ್ಕಿಲ್ಲ. ಹಲೋ, ವಾಚ್ಮನ್ ವಿಚಾರಿಸಿದಾಯ್ತು. ರಂಗಪ್ಪ, ಕ್ಷಮಿಸ್ಬಿಡಿ, ನನ್ನಿಂದ ನಿಮಗೆ ಇದನ್ನೆಲ್ಲ ನೋಡೋ ಹಾಗಾಯ್ತು. ಪರವಾಗಿಲ್ಲ ಬಿಡ್ರಮ್ಮ, ನನ್ನ ಹಣೆ ಬರ ಚೆನ್ನ ಇಲ್ದೇ ಇರುವಾಗ ನೀವೇನ್ ಮಾಡಕ್ಕಾಗುತ್ತೆ? ನಾನು ಬರ್ತೀನಮ್ಮ. ಯಾರೇ ಇವರೆಲ್ಲ?
ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಹಾಗಾದ್ರೆ ನಿನ್ಗೆ ಮಮ್ಮಿ ಡ್ಯಾಡಿ? ನನಗೂ ಮಮ್ಮಿ ಡ್ಯಾಡಿ ಅನ್ಬೇಕನ್ನೋ ಆಸೆ ಇದೆ, ಆದ್ರೆ ಅವ್ರು ನನ್ಗೆ ಇಲ್ವಲ್ಲ. ನೋಡು, ಮಮ್ಮಿ ಡ್ಯಾಡಿ ಅನ್ನೋ ಫೀಲಿಂಗ್ಸೇ ಇಲ್ಲ. ಓಕೆ, ಡೋಂಟ್ ಕ್ರೈ. ಇನ್ಮೇಲೆ ನಾನು ಇವಳು ಇಬ್ರು ನಿನ್ ಫ್ರೆಂಡ್ಸ್. ಓಕೆ, ಚಿಯರ್ ಅಪ್. ಥ್ಯಾಂಕ್ ಯು. ಕೇಳಲೆ ದಡಿಯಾ, ನಾನು ಪ್ರೇಮಲೋಕ ಸಿನಿಮಾ ನೋಡಿದೀನಿ, ರಣಧೀರ ಸಿನಿಮಾನೂ ನೋಡಿದೀನಿ, ಇನ್ನು ಎಂತೆಂತೆಂತೆಂಥ ಲವ್ ಸ್ಟೋರಿ ಸಿನಿಮಾನೆಲ್ಲ ನೋಡಿದೀನಿ. ಆದ್ರೆ ಇಲ್ಲಿ ಕೇಳಲೆ, ಈ 50 ಗ್ರಾಮ್ ಹೃದಯ ಇದೆಯಲ್ಲ, ಅದು ಯಾರ ಕಂಟ್ರೋಲ್ಗೂ ಸಿಗಲ್ಲ ಮಚ್ಚೆ. ಫಾರ್ ಎಕ್ಸಾಂಪಲ್, ನಮ್ಮ ಆಚರಣೆ ತಗೊಳಪ್ಪ. ಇಷ್ಟು ದಿನ ಆದ್ರೂ ಇವ್ನ್ ಯಾವ್ದಾದ್ರು ಹುಡುಗಿನ ತಲೆ ಎತ್ತಿ ನೋಡಿದಾನ? ಇಲ್ಲ. ಯಾಕೆ ಹೇಳು? ಪವರ್. ಆದ್ರೆ ನಿನ್ನೇನಾಯ್ತು, ಆ ಪವರೇ ಡೌನ್ ಆಗೋಯ್ತು. ಗುರಾಯಿಸ್ಬೇಡಮ್ಮ. ನೀನೇನ್ ಮಾಡ್ತೀಯ ಹೇಳು? ರಂಗಜ್ಜ ಅಜ್ಜಿ ಹಣೆ ಇಟ್ಟ, ಇವನು ಹುಡುಗಿನ ಕರ್ಕೊಂಡು ಹೋಗಿ ಬಿಟ್ಟ. ಮಚ್ಚ, ನಿಂದೇನು ತಪ್ಪಿಲ್ಲ ಮಗ. ಆದ್ರೆ ಆ ಹುಡುಗಿನ ಕೂರ್ಸ್ಕೊಂಡು ಹೋದ್ಯಲ್ಲ, ನೀನ ಹುಡುಗಿನ ಕೂರ್ಸ್ಕೊಂಡು ಹೋದ್ರು ನಿನ್ನ 50 ಗ್ರಾಮ್ ನಿನ್ ಕಂಟ್ರೋಲ್ ಇಲ್ತಾನೆ. ಹೇಳ್ತಾ ಇರೋದು ಅರ್ಥ ಆಗ್ತಿಲ್ಲನೆ, ಹೇಳ್ತಿರೋದು ನಿನಗೇನೆ. ಕಳ್ಸ್ಕೊಳೆ, ಕಳ್ಸ್ಕೊಳೆ. ನನಗೆ ಡಾಕ್ಟರ್ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಬೇಕು, ಅದಕ್ಕೆ ಬಂದೆ. ಏನೋ ಪ್ರಿಸ್ಕ್ರಿಪ್ಷನ್? ಆಯಾ ಕಳ್ಸ್ಕೊಳಲೆ. ಪ್ರಿಸ್ಕ್ರಿಪ್ಷನ್ ಕೇಳಕ್ ಹೋಗಿದ್ಯಲ್ಲ, ನಿನಗ್ ಬುದ್ಧಿಗಿದ್ದಿ ಇದೆಯಾ? ನನಗೇನೆ ಗೊತ್ತು ಅವ್ನ್ ಆತರ ಬಿಹೇವ್ ಮಾಡ್ತಾನೆ ಅಂತ. ಅಮ್ಮ ತಾಯಿ, ನಿನಗ್ ಗೊತ್ತಿಲ್ಲ, ಅವನೊಬ್ಬ ದೊಡ್ಡ ರಾಕ್ಷಸ ಇದ್ದ ಹಾಗೆ. ಹುಡುಗಿ ನೆರಳು ಬಿದ್ರೆ ಸಾಕು, ಆಕಾಶ ತಲೆ ಮೇಲೆ ಬಿದ್ದವರಾಗ ಆಡ್ತಾನೆ. ನಮ್ ಕಾಲೇಜ್ ಹುಡುಗಿರ್ಗೆ, ಲವ್ ಮಾಡೋರ್ಗೆ ಡೇರ್ ಅಂಡ್ ಡೆವಿಲ್ ಇದ್ದಂಗೆ. ನೋಡ್ರೆ, ಅವ್ನ್ ಆಡ್ತಾ ಇರೋದ್ ನೋಡಿದ್ರೆ ಅವನ್ಗೆ ಅಂತ ಇಂತ ಸಾವು ಬರೋದಿಲ್ಲ. ಎಲ್ಲರೂ ದೇವ್ರತ್ರ, ದೇವ್ರೆ ನನಗ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡೋ ಹಾಗೆ ಮಾಡಪ್ಪ, ಒಳ್ಳೆ ಜಾಬ್ ಸಿಗೋ ಹಾಗೆ ಮಾಡಪ್ಪ, ಹಾಗೆ ಹೀಗೆ ಅಂತ ಬೇಡ್ಕೊಂಡ್ರೆ ನಮ್ ಕಾಲೇಜ್ ನಲ್ಲಿರೋರೆಲ್ಲ ಅವ್ನ ಎಗದ್ ಬಿದ್ದು ಸತ್ರೆ ಸಾಕು, ನಮ್ಗೆಲ್ಲರಿಗೂ ಹಾಲ್ ಕೊಡ್ತಾರೆ ಸಂತೋಷ ಆಗತ್ತೆ ಅಂತ ಬೇಡ್ಕೋತಾರೆ. ನೋಡ್ರೆ, ಅವನ್ ಹೇಗ್ ಸಾಯ್ತಾನೆ ಅಂದ್ರೆ ನರಳಿ ನರಳಿ ಸಾಯ್ತಾನೆ. ಏನಾಯ್ತವ? ಆಚಾರ್ಯ ಮಾತಾಡೋ, ಆಚಾರ್ಯ ಮಾತಾಡೋ, ಮಾತಾಡೋ, ಮಾತಾಡೋ. ನಾನ್ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಪ್ಪ. ಮಾತಾಡೋ, ನನ್ ಪ್ರಾಣ ತೆಗಿಬೇಡ. ಮಾತಾಡಪ್ಪ, ಮಾತಾಡಪ್ಪ ಆಚಾರ್ಯ, ಮಾತಾಡೋ. ಎದ್ದೇಳೋ ಮಗ, ಹೇಳೋ ಮಗ. ಏನೋ ಆಚಾರ್ಯ ಇದು, ಯಾಕೋ ಹಿಂಗ್ ಮಾಡ್ಬಿಟ್ಟೆ? ನಾನು ಸಾಯಿಸ್ಬೇಕು ಅನ್ಕೊಂಡಿದ್ಯೇನೋ? ಸುಮ್ನೆ ಮುತ್ಕಿ, ಈ ಹೆಣ್ಮಕ್ಳಿಗೆ ಹೃದಯನೇ ಇರಲ್ಲ, ಅದಕ್ಕೆ ನಿನ್ನ ಸುಮ್ನೆ ಚೆಕ್ ಮಾಡ್ದೆ. ನೀನ್ ಹಂಗಲ್ಲ, ಆಕ್ಚುಲ್ ಆಗಿ ನೀನ್ ಗಂಡ್ಸು. ಅವನಲ್ಲ ದೇವ್ರು, ಅವನ್ ತಪ್ಪು ಮಾಡವನೆ. ಓ, ಏನೋ ನಿನ್ ಮೂರ್ಖತನ. ಹೋಗೋ, ನಾನೇನ ಹತ್ರ ಮಾತಾಡಕ್ಕಿಲ್ಲ. ನೀನ್ ನನ್ ಮೊಮ್ಮಗನೇ ಅಲ್ಲ. ಮುತ್ಕಿ ಮುತ್ಕಿ ಮುತ್ಕಿ, ನೀನು ನನ್ನ ಹಾರ್ಟ್ ಟಚ್ ಮಾಡ್ತಿದ್ಯಾ. ಬೋಲೆ ಅಜ್ಜಿ ನೀನು. ಅದಿರ್ಲಿ, ಹೊಟ್ಟೆಗೇನಾದ್ರು ಮಾಡಿದೀಯಾ? ನೋಡು, ನಂದೊಂದ್ ಕೆಲ್ಸ ಮಾಡ್ಕೊಡ್ತೀನಿ ಅಂತಂದ್ರೆ ನಾನ್ ನಿನಗ್ ಊಟಕ್ ಕೊಡ್ತೀನಿ. ಅದೇನು ಅಂತ ಹೇಳಮ್ಮ. ನೋಡು, ದೇವಸ್ಥಾನಕ್ ಹೋಗಿ ಪೂಜಾರಿಗೆ ಅಭಿಷೇಕದ ಲೀಸ್ಟ್ ಕೊಟ್ಬಾ. ನನ್ನನ್ನ ಅಲ್ಗೋಗು ಅಂತೀಯಾ? ಅವನೇ ಅಲ್ವೇನೋ ನಮ್ಮನ್ ರಕ್ಷಣೆ ಮಾಡೋನು. ತಗೊಳಪ್ಪ, ಸಾಯಂಕಾಲ ಆದ್ರೆ ಪೂಜಾರಿ ಬೀಗ ಹಾಕಿ ಎತ್ಕೊಂಡ್ ಹೋಗ್ತಾನೆ. ಅವನೇ ರಕ್ಷಣೆ ಮಾಡ್ಕೊಳಕ್ ಆಗಲ್ಲ, ಇನ್ ನಮ್ಮಿಬ್ಬರನ್ನೂ ರಕ್ಷಣೆ ಮಾಡ್ತಾನ. ಹೊಡಿತಿಯಪ್ಪ, ಹೊಡಿ, ಹೊಡಿಯೋ ಕಂದ. ನಿನಗ್ ತೃಪ್ತಿ ಆಗೋವರೆಗೂ ಹೊಡಿ. ಅದ್ರಿಂದ ನಿನಗ್ ಸಂತೋಷ ಅಂದ್ರೆ ಹೊಡಿಯೋ ಮಗ. ಚಿಕ್ಕವನಿದ್ದಾಗ ಕಾಲಲ್ಲಿ ಹೊಡಿತಾ ಇದ್ದೆ, ಈ ಕೈಯಾಗ ಹೊಡಿತೀಯ. ನೀನು ಇದನ್ನಿಟ್ಕೊಂಡು ಇಲ್ಲಿ ಶೇಕ್ ಮಾಡ್ತೀಯ? ಆಗಲ್ಲ ಮಾಮೂತಿ, ಆಗಲ್ಲ. ಸರಿ, ಯಾವಾಗಂತ ಹೇಳಮ್ಮ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಹೋಗ್ತೀಯಾ? ಅಷ್ಟೇ ತಾನೆ, ಹೋದ್ರೆ ಆಯ್ತು. ನೋಡಪ್ಪ, ಆಚಾರ್ಯ ಸಹವಾಸ ಗೊತ್ತು ತಾನೆ, ಸುಮ್ನೆ ಕಾಸು ಕೊಟ್ಬಿಡ್ ಗುರು. ಗುರು ಭಾಷೆ ಹೇಳ್ದ ಗುರು, ಇವತ್ತು ದುಡ್ಡು ಕೊಟ್ಬಿಡ್ತಾನಂತೆ. ಅಲ್ಲೇ ಇವ್ರು ಪತ್ತೇನೆ ಇಲ್ಲ. ಲೋ ಮಚ್ಚ, ಅಲ್ಲಿ ಬರ್ತಾವ್ ನೋಡು. ಹಲೋ ಮಚ್ಚ, ಮಾಮ, ಪೂಜಾರಿ ಎಲ್ಲೋರು? ಅಲ್ಲೇ ಇದಾರೆ ನೋಡಲ್ಲ. ಈಗ ಹೋದ್ರೆ ಲೇಟ್ ಆಗತ್ತೆ, ಹಾಗೆ ಹೋಗಲ್ಲ. ಬೇಡ ಮಾಮ,
ನಾನ್ ಎಂಟ್ರಿ ಕೊಡೋದು, ಯಾವ್ದಾದ್ರೂ ಹುಡುಗಿ ಅರ್ಕೆ ಕಟ್ಕೊಂಡು ಹೆಜ್ಜೆ ನಮಸ್ಕಾರ ಅಂತ ಹಾಕೊಂಡ್ ಬರೋದು, ಸ್ಲೋ ಮೋಷನ್ ಅಲ್ಲಿ ಟಚ್ ಮಾಡೋದು, ಹಳೇ ಸಿನಿಮಾ ತರ ಲವ್ ಬಿಲ್ಡಪ್ ಆಗೋದು. ಮೊದಲೇ ನನ್ಗೂ ಲವ್ಗೂ ಆಗಲ್ಲ. ಲವ್ ಸುಮ್ನೆ ನಿಂತ್ಕೊಡ್ರಲ್ಲ. ಇವನೇ ಎಲ್ಲ ಊಹಿಸ್ಕೊಂಡ್ಬಿಡ್ತಾನ ಕಣ, ತಲೆ ತಿನ್ಬೇಡ, ಹಾಗೆ ಹೋಗ್ಬಿಟ್ಟು ಬಾರಲ್ಲ. ಅಯ್ಯೋ ನಿನ್ನ ಮತ್ತ್ಯಾಕೋ ನಿಂತ್ಕೊಂಡೆ? ಪೂಜಾರೆ ಪೂಜಾರೆ, ಕಣ್ಣು ಬಿಟ್ಟು ಸಾರ್ ಎನ್ಕೊಂಡು ಸಾಯಿಸ್ಬಿಡಿ ಸಾರ್, ಇಲ್ಲ ನೇಣಾಗಿ ಸಾಯಿಸ್ಬಿಡಿ ಸಾರ್. ಅಯ್ಯೋ ಯಾಕೆ ಸಾರ್ ಕೊರಿತೀರಾ ನೀವು ಹಿಂಗ್ ಇರ್ಕೊಂಡು ನಮ್ಮನ್ನೆಲ್ಲ? ಒಂದು ಸತಿ ನಿಮ್ಮ ಅಯ್ಯನಂದ್ರೆ ನಿಮ್ಗೆಲ್ಲ ಮೀಟರ್ ಆಫ್ ಮೀಟರ್ ಆಫ್ ಮೀಟರ್ ಆಫ್. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಇಡೀ ಗವಿಪುರದಲ್ಲೇ ನಮ್ಮ ಗುರು ಹೆಸರನ್ನ ಕೇಳಿದವರೇ ಇಲ್ಲ, ಅಂತದ್ರಲ್ಲಿ ನೀವು ಯಾರು ಅಂತ ಕೇಳ್ತೀರಾ? ಅಲ್ಲಿ ನೋಡಿ, ತಾವು ಯಾವ್ದಾದ್ರು ಖಾತೆ ಮಂತ್ರಿಗಳ? ಯಾವ ಖಾತೆ ಮಂತ್ರಿನೂ ಅಲ್ಲ, ಇನ್ ಮುಂದೆ ಆಗ್ಬೇಕಾಗಿರೋನು. MLA ಕೌನ್ಸಿಲರ? MLA ಅಲ್ಲ, ಕೌನ್ಸಿಲರು ಅಲ್ಲ, ಇನ್ ಮುಂದೆ ಈ ಏರಿಯಾ ಕಾರ್ಪೊರೇಟರ್ ಆಗ್ಬೇಕು. ಹೇಳೋ ಮೇಲೆ ಇಷ್ಟಕ್ಕೆ ಎಷ್ಟೆಲ್ಲ ಬಿಲ್ಡಪ್ಪ. ಕಿರ್ಚಬಾರ್ದು, ಈಚೆ ಒಂದ್ಸಲಿ ನೋಡು. ನನ್ನಿಂದ ಏನಾಗ್ಬೇಕು? ಯಾವ್ದೋ ಒಂದು ಸಣ್ಣ ಕೇಸಲ್ಲಿ ನಮ್ಮ ಏರಿಯಾ ಹುಡುಗರನ್ನ ಹಾಕೊಂಡ್ ಬಂದಿದ್ಯಂತೆ, ಅವ್ರನ್ನ ಸುಮ್ನೆ ಈಚೆ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಅವ್ರ ಹೆಸರೇನೋ ರಂಗ ನರಸಿಂಹ ಅಂತ. ಒಳ್ಳೆ ಮಾತಿಂದ ಕಳಿಸಿದ್ರೆ ಸರಿ, ಇಲ್ಲ ಅಂದ್ರೆ ರವಾನೆ ಮಾಡಬೇಕಾಗುತ್ತೆ. ನೀರಿಲ್ದಿರೋ ಜಾಗಕ್ಕೆ ಈ ಅಗ್ನಿಗೆ ಆವಾಸ. ಆ ಹುಡುಗರ್ನ ಯಾವ ಕೇಸಲ್ಲಿ ಫಿಟ್ ಮಾಡಿದ್ದು? ಒಬ್ಬ ಆಪ್ ಮಾಡ್ರು, ಇನ್ನೊಬ್ಬ ಅಟೆಂಪ್ಟ್ ಟು ರೇಪ್ ಸರ್. ಅಯ್ಯಯ್ಯೋ, ಇಂತ ಹಲ್ಕ ಕೆಲಸ ಮಾಡಿರೋ ಹಲ್ಕ ಜನಗಳಿಗೋಸ್ಕರ ಇನ್ಫ್ಲೂಯೆನ್ಸ್ ಮಾಡೋದೇ ತಪ್ಪು. ಇಂತ ಕ್ರಿಮಿನಲ್ಸ್ಗೋಸ್ಕರ ಈ ಪವಿತ್ರವಾದ ಖಾಕಿ ಮೇಲೆ ಕೈ ಮಾಡ್ತೀಯಾ? ಅದು ಈ IPS ಮೇಲೆ. ಇದು ಅಗ್ನಿ ಅಂದ್ರೆ ಗೊತ್ತೇನು? ಏನ್ ಭಾಷಾ, ಯಾವಾಗ ನೋಡಿದ್ರು ಒಂದೇ ರೇಟ್ ಕೊಡ್ತಾ ಇದೀಯಾ? ಅಲ್ಲ ಆಚಾರಿ ಬೈ, ಹಳೇದು ಮಾಡಲ್ದು ಗಾಡಿ ಕದ್ರೆ ನಿಮ್ಗೆ ಹಳೇದು ರೇಟು ಕೊಡ್ತೀನಿ, ಹೊಸದು ಮಾಡೋದು ಗಾಡಿ ಕದ್ರೆ ನಿಮ್ಗೆ ಒಳ್ಳೆ ರೇಟು ಕೊಡ್ತೀನಿ. ಹೊಸದು ಮಾಡೋದು ಕದಿರಿ, ಆಮೇಲೆ ರೇಟು ಮಾತಾಡೋಣ. ಸರಿ, ನೆಕ್ಸ್ಟ್ ಟೈಮ್ ಆದ್ರೂ ಒಳ್ಳೆ ರೇಟ್ ಕೊಡು. ಅಚ್ಚಾ, ಇದು ತಗೊಂಡು ಏನ್ ಮಾಡ್ತೀರಾ? ಇದು ಲೈಫ್ ಅಂಡ್ ಡೆತ್ ಸಮಸ್ಯೆ, ನಿಂಗ್ ಅದೆಲ್ಲ ಗೊತ್ತಾಗೋದಿಲ್ಲ. ನೀ ಹೋಗು. ಆಫೀಸ್ ಅಲ್ಲ ಮಗ, ಈ ದುಡ್ಡು ಸಾಲಲ್ಲ, ಇನ್ನೂ 20,000 ರೂಪಾಯಿ ಬೇಕು ಕಣೋ. ಅದು ನನ್ಗೂ ಗೊತ್ತಿದೆ ಕಣೋ, ವರಿ ಮಾಡ್ಬೇಡ. ಈ ದುಡ್ಡು ತಗೊಳಕ್ ಸದ್ಯಕ್ಕೆ ಕಟ್ಟಿರು, ಅದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡ್ತೀನಿ. ನೀವ್ ಹೋಗು. ಬಾರ ಹೋಗೋಣ. ಹಲೋ ಜೀವನ್, ಎಲ್ಲೋ ಇದೆಯಾ ಮಚ್ಚ? ಮಚ್ಚ ಎಲ್ಲೋ ಇದೆಯಾ? ಏನ್ ಕೊಡ್ಲಿ ಸರ್? ಒಂದ್ ಕಾಫಿ ತಗೊಂಬನ್ನಿ. ಗಾಡಿ ಶ್ರೀಕಾಂತ ಎತ್ಕೊಂಡು ಹೋಗಿದ್ದಾನೆ,
ಬೇಗ ಬಾರೋ. ಓಕೆ. ತಗಡು, ಹೇಳಿದ್ದು ಕಾಫಿ ಕಣೋ. ಟೀ ತಗೊಂಬಂದಿಟ್ಟಿದ್ಯಾ? ಅದಕ್ಕೆ ಯಾಕರು ಬೆಳೆ ಬೆಳಗ್ಗೆ ನರ ಕಿತ್ತೋದರ ತರ ಅರಿಸ್ಕೋತಾ ಇದೀಯಾ? ಹಿಂದಿನ ಟೇಬಲ್ ಕೊಟ್ಟಿದ್ದೀನಿ, ಎಕ್ಸ್ಚೇಂಜ್ ಮಾಡ್ಕೋ. ಈ ಕಾಫಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ತಗೋಗುರು ಬಿಲ್ಲು. ಯಾಕೆ ನಿಶು ಅಷ್ಟಕ್ಕೆಲ್ಲ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ಯಾ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ. ನನ್ ಗೊತ್ತಲ್ಲದೆ ಅವನನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಅವನಿಂದ ಮಾತ್ರ ನನ್ಗೆ ತುಂಬಾ ಟಾರ್ಚರ್ ಆಗ್ತಿದೆ. ಆಯ್ಯ, ಹೆದರ್ಕೊಳ್ಳೋರಿದ್ರೆ ಹೆದರ್ಸೋರ್ ತುಂಬಾ ಜನ ಇರ್ತಾರಪ್ಪ. ಸರಿ ಸರಿ, ಎದ್ದೇಳು ಎದ್ದೇಳು ನಿಶಾ. ಗೆಟಪ್ ಐಸೆ, ವಾಟ್ ಇಸ್ ದಿಸ್ ನಿಶಾ? ಇಂತ ಬ್ಯೂಟಿಫುಲ್ ಡೇ ಹಾಳು ಮಾಡ್ಕೋತಿದ್ಯಲ್ಲ. ಗೆಟಪ್ ಯಾರ್, ಕಮ್ ಆನ್. ಎದ್ದೇಳು ನಿಶಾ, ಎದ್ದೇಳು ನೀನು. ನಿಶಾ ಎದ್ದೇಳಮ್ಮ. ಅಂತ ನಡಗ್ಬೇಕು. ಎಷ್ಟು ಜನ ಹುಡುಗರು ಹೋಗ್ತಾ ಇದಾರೆ, ಎಲ್ಲ ಒಂಥರಾನೇ ಆಡ್ತಾ ಇದಾರಾ? ಅವ್ರು ನೋಡಿ ನಿನಗ್ ಹೆದರಿಕೆ ಆಯ್ತಾ? ಒಳ್ಳೆ ಹುಡುಗರಲ್ಲ. ನೋಡು, ಅವ್ರು ಬರ್ತಾ ಇದ್ದಾರೆ. ಹಲೋ ಪಾಪ, ಕೆಸರಲ್ಲಿ ಬಿದ್ರು ಒಳ್ಳೆ ಮೊಸರು ತರ ಇದೆಯಾ? ಏನ್ ಪಾಪ ನಿನ್ನ ಹೆಸರು? ರಾಸ್ಕಲ್. ಸಾರಿ ಪಾಪ, ಬರೀ ಅವಳನ್ನ ಮಾತಾಡ್ತಾ ಇದ್ದೀನಿ, ನಿನ್ನ ಮಾತಾಡ್ತಿಲ್ಲ ಅಂತ ಕೋಪನ ಪಾಪ? ಕಾಲಲ್ಲಿರೋದು ಕೈಗೆ ಬರಕ್ಕಿಂತ ಮುಂಚೆ ಕಳ್ಚ್ಕೊಳ್ಳಲ್ಲ. ನಮ್ ಗುರುಗೆ ಹಿಂಗಂತೇನೆ ನೀನು? ಎಷ್ಟ್ ಮಾತಾಡ್ತಾಳ ಗುರು? ಅರ್ಧ ಕೆಜಿ ಎಮ್ಕೆಗೆ 1/4 ಕೆಜಿ ಮಾಂಸ ಸುತ್ಕೊಂಡು ಅವಳು. ಗಂಡಸ್ರೇನ್ರು ನೀವೆಲ್ಲ? ಗಂಡ್ಸು ಅಂತ ತೋರಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಪಾಪ? ನಿಮ್ಮನ್ನೆಲ್ಲ ಮುಟ್ಟಿದ ಮೇಲೆ ಗಂಡ್ಸು ಅಂತ ಒಪ್ಕೋತೀಯ ಪಾಪ? ಅದು ಇಲ್ಲಲ್ಲ. ಅರೆ, ಮುಟ್ಟಕ್ಕೂ ಸ್ಪಾಟ್ ಇದೆಯಾ? ನಾನ್ ಹೇಳೋ ಸ್ಪಾಟ್ ಅಲ್ಲಿ ಮುಟ್ಟದಿರ್ಲಿ, ಮಾತಾಡಕ್ಕೋ ಮೀಟ್ರ್ ಬೇಕು ಮಗ. ಮಗ? ಶಾಬಾಷ್ ಪಾಪ, ಅದ್ ಎಂತ ಜಾಗ ಅಂತ ನಾನು ನೋಡ್ಲೇಬೇಕು. ಹೇಳು ಪಾಪ. ಬ್ಯಾಂಗ್ಳೂರಲ್ಲಿರೋ ರೌಡಿಗಳಿಗೆ, ಗೂಂಡಾಗಳಿಗೆಲ್ಲ ಆಚಾರ್ಯ ಇರೋ ಕಾಲೇಜು ಗೊತ್ತು, ಅವ್ನ್ ಮಾಡ್ತಿರೋ ಕೆಲ್ಸನೂ ಗೊತ್ತು. ಯಾಕೆ ನಿಮಗ್ ಗೊತ್ತಿಲ್ವಾ? ಯಾವ್ದದು ನಾನ್ ನೋಡ್ದೆ ಇರೋ ಕಾಲೇಜು? ಅದೇ ಮಾಮ, ಆಚಾರ್ಯ ಕಾಲೇಜು. ಓ ಆಯ್ತು ಪಾಪ, ಅಲ್ಲಿಗೆ ಬಂದು ಅವಳಿಗೆ ರೋಸ್ ಕೊಟ್ಟು ಐ ಲವ್ ಯು ಅಂತ ಹೇಳ್ತೀನಿ. ಅದ್ ಯಾರು ಏನ್ ಕಿಸಿತಾರೋ ನಾನು ನೋಡ್ಕೊತೀನಿ. ಯಾಕೆಂದ್ರೆ ಇವನು ತುಂಬಾ ಜೆಂಟ್ಲ್ಮನ್ ಪಾಪ. ಬರ್ಲ ಪಾಪ? ಬಾಯ್ ಪಾಪ, ಬಾಯ್, ಸಿ ಯು, ಬಾಯ್. ಓಕೆ. ಆಚಾರ ಇದ್ದಂಗವನೇ. ಅವನೇನ್ ಬಂತು? ಅವನೇ ಮೊದ್ಲು ಪಡದ್ರಿಸಲ್ಲ. ಹೌದು ಮಾಮು, ಯಾವ ಆಚಾರ ಆಮೇಲೆ. ಬಂದೆ ಆಚಾರಿ, ಬಂದೆ. ಯಾಕೆ ಹೊಡಿತಿದ್ದೀರಾ ನಂಗೆ? ಆಚಾರಿಗೆ ಹೊಡೆಯೋದಕ್ಕಾಗೋದಿಲ್ವಲ್ಲ, ಅದಕ್ಕೆ ಅಲ್ಲ. ಅವನು ಏನ್ ಅನ್ಕೊಂಡಿದ್ದಾನೆ? ಯಾವಾಗ ನೋಡಿದ್ರು ನಿಶಾ ಹತ್ರ ಬಂದ್ ಕಿರಿಕ್ ಮಾಡ್ತಾನೆ. ಪಾಪ, ಆ ಹುಡುಗಿ ಮನಸ್ಸು ನೆಮ್ಮದಿ ಎಲ್ಲ ಹಾಳು ಮಾಡಿದ್ದಾನೆ. ಅವನ್ಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ? ಇನ್ನೊಬ್ರು ನೋವು ಅವನ್ಗೆ ಅರ್ಥನೇ ಆಗೋದಿಲ್ವಾ? ನಿಮ್ ಆಚಾರಿ ಇದನಲ್ಲ, ಅವನೊಬ್ಬ ಹೃದಯದ ಕಟಕ, ರಾಕ್ಷಸ. ರಾಕ್ಷಸ ಕಂಡ್ರು ಅವನು. ಏನು ಏನ್ ಮಾತಾಡ್ತಿದ್ಯಾ? ಇನ್ನೊಬ್ರ ಬಗ್ಗೆ ತಿಳ್ಕೊಳ್ಳದೆ ಹಾಗೆಲ್ಲ ಮಾತಾಡ್ಬಾರ್ದು. ನಮ್ಮ ಆಚಾರ್ಯ ಬಗ್ಗೆ ಇವಳಿಗೇನೋ ಗೊತ್ತು. ಇವತ್ ಬೇಡ ಬಿಡು. ಸುಮ್ನಿರ. ಬೇಡ ಬಿಡು. ಏನೇ ಗೊತ್ತು ನಿನ್ಗೆ ಅವನ ಬಗ್ಗೆ? ನಮ್ಮ ಆಚಾರ್ಯ ಬಗ್ಗೆ ನಿನ್ಗೇನೋ ಗೊತ್ತು? ಪ್ರೀತಿ ಪ್ರೇಮ ಅಂದ್ರೆ ತನ್ನ ಪ್ರಾಣನೇ ಕೊಡ್ತಾ ಇದ್ದ ಅವನು. ಸ್ನೇಹಿತರು ಅಂದ್ರೆ ತನ್ನ ಪ್ರಾಣ ಒತ್ತಡಕ್ಕೂ ಹಿಂಜರಿತಿರ್ಲಿಲ್ಲ ಅವನು. ಏನ್ ಹೇಳ್ತಾ ಇದ್ಯಾ ನೀನು? ಹೌದು, ನಮ್ ಜೊತೆ ಕರಿಯಾನ ಇನ್ನೊಬ್ಬ ಫ್ರೆಂಡು ಕಾಲೇಜಲ್ಲಿ ಓದ್ತಾ ಇದ್ದ. ಅವನು ಅಂದ್ರೆ ಆಚಾರ್ಯಕ್ಕೆ ತುಂಬಾ ಪ್ರಾಣ.
ನಮ್ಮೆಲ್ಲರಿಗಿಂತ ಅವನನ್ನೇ ಜಾಸ್ತಿ ಪ್ರೀತಿಸ್ತಾ ಇದ್ದ. ಜೀವ ಬೇರೆ ಆದ್ರೂ ಪ್ರಾಣ ಒಂದೇ ಆಗಿತ್ತು. ಅವರಿಬ್ರು ಹೇಗಿದ್ರು ಗೊತ್ತಾ? ನಮ್ ಕರಿಯ ಮೋಹಿನಿ ಅನ್ನೋ ಹುಡುಗಿನ ಪ್ರೀತಿಸ್ತಾ ಇದ್ದ, ಅವಳು ಅವನನ್ನ ಅಷ್ಟೇ ಪ್ರೀತಿಸ್ತಾ ಇದ್ದ. ಆ ಪ್ರೀತಿಗೆ ಬೆನ್ನೆಲುಬಾಗಿದ್ದವನು ನಮ್ಮ ಆಚಾರಿ. ಕರಿಯ ಬೆಂಕಿ ಕೆಂಡದ್ಮೇಲೆ ಗೊತ್ತಿಲ್ಲದೇನೆ ಕೈ ಇಟ್ಟ. ಅಂದ್ರೆ ಶ್ರೀಮಂತರ ಮಗಳನ್ನ ಪ್ರೀತಿಸ್ದ. ಒಂದಿನ ಈ ವಿಷಯ ತಿಳಿದು ಮೋಹಿನಿಯವ್ರ ತಂದೆ ನೇರವಾಗಿ ನಮ್ಮ ಕರಿಯ ಮನೆಗೆ ಬಂದ್ಬಿಟ್ರು. ಅರೆ ಮೋಹಿನಿ ಸರ್, ಏನ್ ಸರ್ ಇಲ್ಲೇ ನಿಂತಿದ್ದೀರಾ? ಅಮ್ಮ, ಇವರು ಮೋಹಿನಿ ಅಂತ, ಇವರು ಅವ್ರ ತಂದೆ. ನಮಸ್ಕಾರ ಸರ್. ಬಾ ಅಮ್ಮ ಒಳಗೆ. ನೀನು ಕರೆದ ತಕ್ಷಣ ಒಳಗಡೆ ಬರೋದಕ್ಕೆ ಅವಳು ಬಿಕಾರಿ ವಂಶದಲ್ಲಿ ಹುಟ್ಟಿಲ್ಲ. ನಿನ್ನ ನೋಡ್ದಾಗಲೇ ಅನ್ಕೊಂಡೆ. ಗಂಡು ಮಗ ಹುಟ್ಟಿದ್ದಾನೆ ಅಂತ ಶ್ರೀಮಂತರ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕೋದು ಬಿಟ್ಟಿದೀಯಾ? ಶಭಾಷ್, ಇದು ಒಂಥರ ಒಳ್ಳೇದನ್ನೇ. ಸರ್, ನೀವು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ನಮ್ಮಮ್ಮ ಅಂಥವ್ರಲ್ಲ ಸರ್. ಸಾಕ್ ತಿಳ್ಸೋ, ನೀನ್ ಎಷ್ಟು ರಕ್ತಕ್ಕೆ ಹುಟ್ಟಿದವನೋ ಏನೋ. ನಾಯಿ ನೀನು ನನ್ನ ಮೇಲೆ ಕೈ ಮಾಡೋ ಧೈರ್ಯ ಬಂದ ನಿನಗೆ? ಬಚ್ಚಾ ಬಚ್ಚಾ, ಅಮ್ಮನ್ಗೇನು ಆಗಲ್ಲ ಕಣೋ. ಅಮ್ಮನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಕಣೋ. ಅಮ್ಮನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ನೀನು ಪ್ರಾಣ ಸ್ನೇಹಿತನ ಆಚಾರ್ಯ. ಇಷ್ಟ ಆಗ್ತಿದ್ದ ಹಾಗೆ ಅವರೇ ಪೊಲೀಸರಿಗೆ ಫೋನ್ ಮಾಡಿ ಪೊಲೀಸರನ್ನು ಕರೆಸ್ಬಿಟ್ರು. ಸರ್ ಸರ್, ನನ್ ಮಾತು ಸ್ವಲ್ಪ ಕೇಳಿ ಸರ್. ಬೇಕಂದ್ರೆ ಇವ್ನ್ ಕೇಳಿ ಸರ್. ಇವ್ರಿಬ್ರು ಒಬ್ರಿಗೊಬ್ರು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ರು. ಇವ್ರಪ್ಪ ಇವ್ರ ಪ್ರೀತಿಗೆ ಅಡ್ಡ ಬಂದು ನನ್ನ ಫ್ರೆಂಡ್ ತಾಯಿನ ಕೊಂದು ಬಿಟ್ಟ. ಬೇಕಾದ್ರೆ ಕೇಳು, ಹೇಳಮ್ಮ ಹೇಳಮ್ಮ, ಹೇಳು 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 ಹೇಳು. ನಮ್ಮಪ್ಪ ಈ ರೀತಿ ಮಾಡೋದ್ ತಪ್ಪು ಅಂತ ಹೇಳಕ್ ಬಂದ್ರು. ಅದೇ ರೀತಿ ಅವ್ರಮ್ಮನೂ ಬುದ್ಧಿ ಹೇಳಿದ್ರು. ಕೋಪ ತಡಿಲಾರ್ದೆ ಅವ್ರಮ್ಮನ ಅವನೇ ಚುಚ್ಚಿ ಸಾಯಿಸ್ಬಿಟ್ಟ. ಇವ್ನ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ಕೊಲೆ ನೋಡಿದ್ರಿಂದ ಆಚಾರಿ ತನ್ನ ಸ್ನೇಹಿತನಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಡಿ ಜೈಲಿಗೆ ಕಳ್ಸಿದ್ನಂತೆ. ಆದ್ರೆ ಅವರಪ್ಪ ಜೈಲಿಗೆ ಹೋಗಕ್ ಮುಂಚೆನೆ ತನ್ನ ಮಗಳಿಗೆ ಮದ್ವೆ ಮಾಡಿ ಅಮೆರಿಕ ಕಳಿಸ್ಬಿಟ್ನಂತೆ. ಆದ್ರೆ ಕರಿಯ
ಸ್ವಾಮೀಜಿ ಇವ್ರಿನ್ನು ಎಷ್ಟು ದಿನ ಅಂತ ಇಲ್ಲಿರ್ಬೇಕು? ನೋಡಮ್ಮ, ಇನ್ನೂ ಒಂದು ಕೊನೆ ಔಷಧಿ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಕೇರಳದಿಂದ ಸ್ವಾಮಿಗಳು ಬರ್ತಾ ಇದ್ದಾರೆ. ಅದಕ್ಕೆ ಸುಮಾರು ದುಡ್ಡು ಖರ್ಚಾಗುತ್ತೆ. ಆದ್ರೆ ಇನ್ನು 4 ದಿವಸದಲ್ಲಿ ಆಚಾರ್ಯ ದುಡ್ಡು ತಂದು ಕೊಡ್ತೀನಿ ಅಂತ ಹೇಳಿದಾನೆ. ಬರ್ತೀವಿ ಸ್ವಾಮೀಜಿ. ಒಳ್ಳೇದು ಮಾಡಮ್ಮ, ಹೋಗಿ ಬನ್ನಿ. ಏನ್ ಮುದ್ಕೆ, ನಿನ್ನೆ ಹಿಂದಿನ ಮನೇಲಿ ಏನೋ ಜಗಳ ನಡೀತಿತ್ತು? ಏನೋ ಅಪ್ಪ, ನೆನ್ನೆ ಮೋರಿ ಕ್ಲೀನ್ ಮಾಡ್ತಿದ್ರಂತೆ. ಗಂಡ ಜಾರ್ ಬೀಳೋ ಬದ್ಲು ಹೆಂಡತಿನೇ ಜಾರ್ ಬಿದ್ಲಂತೆ. ಅದಕ್ಕೆ ಊಟ ತಿಂಡಿ ಎಲ್ಲ 1 ವಾರ ಆಚೆ ಅಂತ ಹೊರಗಾಕ್ಬಿಟ್ಟಿದ್ದಾಳೆ. ನೋಡ್ದ ಮುದ್ಕೆ, ಬರೀ ತಾಲಿ ಕಟ್ಸ್ಕೊಂಡಿರ್ತೀನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ಗಂಡನ್ ಜೊತೆ ಸಂಸಾರ ಮಾಡ್ತಾರೆ. ನೀನೇನೋ ಹೇಳ್ತಿದ್ದೆ ಭೂಮಿ ಹೆಣ್ಣು ಲಕ್ಷ್ಮಿ ಹೆಣ್ಣು ಅಂತ. ಮುದ್ಕೆ, ಗಂಡಸ್ರಿಗೆ ಇದು 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 ಇದಿದ್ದಾಗೆ ಅವ್ರಿಗಿರಲ್ಲ. ನೋಡು, ಮಹಾಭಾರತದಲ್ಲಿ ಶ್ರೀಕೃಷ್ಣ ಏನ್ ಹೇಳಿದನ್ ಗೊತ್ತಾ? ಒಣಗಿದ ಹುಲ್ಲಿಗೆ ಬೆಂಕಿ ಹತ್ತಿದ್ರೆ ಪಕ್ಕದಲ್ಲಿರೋ ಹಸಿ ಹುಲ್ಲಿಗೂ ತಾಕತ್ತೆ ಅಂತ ಹೇಳಿಲ್ವಾ? ಯಾರೋ ಒಬ್ರು ಹಾಗ್ ಮಾಡಿದ್ರೆ ಎಲ್ಲ ಹೆಣ್ಮಕ್ಳು ಅದೇ ತರ ಮಾಡ್ತಾರೇನೋ. ಮುದ್ಕೆ, ನೀನು ಹೆಣ್ಣು ಅಂತ ನಿನ್ ಬುದ್ಧಿ ತೋರ್ಸ್ಬಿಟ್ಟಲ್ಲ. ಒಂದ್ ಹೆಣ್ಣು ಇನ್ನೊಂದ್ ಹೆಣ್ಣನ್ ಬಿಟ್ಕೊಡಲ್ಲ. ಬೆಳಗ್ಗೆನೆ ನನ್ ತಲೆ ತಿನ್ಬೇಡ, ಹೋಗ್ ಕೆಲ್ಸ ನೋಡ್ಕೋ. ಹೆಣ್ಣಂತೆ ಮೊಣ್ಣಂತೆ. ಅಯ್ಯೋ, ಅವ್ನ್ ನೋಡಿದ್ರೆ ಬೇತಾಳ ಕುಂತವ್ನೆ, ಇವ್ನ್ ನೋಡಿದ್ರೆ ಪಂಪ್ ಹೊಡಿತಾವನೆ. ಸಮಾಜ ಸೇವೆ ಅನ್ನೋದು ಏನಂತ ನಾನ್ ತೋರಿಸ್ತೀನಿ, ಬನ್ರೋ. ಅಯ್ಯೋ ಕಂದ, ಏನೋ ಇದು ತಿಂದು ತಿಂದು ಕೊಳ್ಳಿದ್ದೇವ ತರ ಇದ್ಯಾ? ಅನ್ಯಾಯವಾಗಿ ಒಂದ್ ಮಗು ಜೀವನ ಹಾಳು ಮಾಡ್ತಾ ಇದೆಯಲ್ಲೋ. ಓಯ್ ಚಪ್ಪರ್, ಏನೋ ಗುರಾಯಿಸ್ತಾ ಇದ್ಯಾ? ಏನೋ ಗುರಾಯಿಸ್ತಾ ಇದ್ಯಾ? ತಮ್ಮ ಕೊಡಪ್ಪ, ಇಲ್ಲಿ ಕೊಡಪ್ಪ. ಸ್ವಾಮಿ, ನಿಮ್ ಟೈರ್ ಬ್ಲಾಸ್ಟ್ ಆಗಿದೆ ನೋಡ್ರಿ. ನಮ್ ಟೈರ್ ಎಲ್ಲ ಟಕ್ಲು ಬರ್ತಾಗಿರೋದು ನಿಂದು. ಮಾಡ್ತಾ ಇದೀರಾ? ಕೊಡ್ರ ಪೇಮೆಂಟ್ ಹೊಡಿತಾ ಇದೀರಾ? ಒಡೆ ಗಿಡದಲ್ಲ ಇಟ್ಕೊಬಿಡಮ್ಮ. ತಗ ನಿನ್ ಟೈರಿನ್ ಕಾಸ್. ಶಾಬಾಷ್, ನಾನ್ ಶಿಶಿರಾಗಿದ್ದಕ್ಕೂ ಇವತ್ತು ನನ್ನ ಮಾನ ಮರ್ಯಾದೆ ಉಳಿಸ್ಬಿಟ್ರಿ. ಗುರು, ಏನೇ ಆದ್ರೂ ನಿನ್ನ ಬಿಟ್ಬಿಡಕ್ಕಾಗತ್ತ ಗುರು? ಜಂಗ್ಲಿ ಜಗ್ಗ ಜಂಗ್ಲಿ ಜಗ್ಗ ಜಂಗ್ಲಿ ಜಗ್ಗ ಜಗ್ಲಿ ಜಗ ನಿಮ್ ಮುಂದೆ ನೋಡಕ್ ಬರ್ತಾ ಇದ್ದೆ. ನಮ್ಮನ್ನು ಮದುವೆ ಮಾಡ್ಕೊಳಕ್ ಬಿಡ್ತಾ ಇಲ್ಲ ಇವ್ರು. ಏನಯ್ಯ, ಪ್ರೀತಿ ಮದುವೆ ಮಾಡ್ಕೊಳಕ್ ತಪ್ಪ? ನೀವೇನು ಯೋಚನೆ ಮಾಡ್ಬೇಡಿ, ನಮ್ ಗುರು ಇರೋ ತನಕ ಏನು ಭಯ ಪಡೋ ಹಾಗಿಲ್ಲ. ಕರೆಕ್ಟ್. ಈ ಮದ್ವೆನ ನಾನೇ ನಿಂತ್ಕೊಂಡ್ ಮಾಡಿಸ್ತೀನಿ. ಕಟ್ಟ ಮಗ ತಳ್ಳಿ. ಈ ಮದ್ವೆಗೆ ಒಪ್ಪಲ್ಲ. ಯಾಕೆ ಅಂದ್ರೆ 4 ಜನ ದೊಡ್ಡವ್ರ ಮುಂದೆ ಮದುವೆ ಮಾಡಿದ್ರೆ ಅದು ಮದುವೆ ಅಂತ ಅನ್ಸ್ಕೊಳ್ಳೋದು. 4 ಜನ ದೊಡ್ಡವ್ರ ತಾನೇ ಬೇಕು. ಇವ್ರಕ್ಕಿಂತ ಬೇಕೇನೆಯ? ನೋಡ್ರಯ್ಯ ಅವ್ರ ಮುಂದೆ ತಾಳಿ ಕಟ್ಬೋದಲ್ಲ. ಕಟ್ಟಯ್ಯ. ಅಣ್ಣ ಕಟ್ಟಲು ಕಟ್ಟ. ಜಂಗ್ಲಿ ಜಗ್ಗ ನಿಮ್ದೇನಯ್ಯ? ಏನಾದ್ರೂ ಪ್ರಾಬ್ಲಮ್ ಇದ್ಯಾ? ಸಾಲ್ವ್ ಮಾಡ್ತೀನಿ. ಅಯ್ಯೋ ಪಾಪಿ, ಎಂತ ಕೆಲ್ಸ ಮಾಡ್ಬಿಟ್ಟೆ? ಏನಂತ ಕೆಲ್ಸ ಮಾಡ್ಬಿಟ್ಟೆ? ಲವರ್ಸ್ ತಾಳಿ ಕಟ್ಟಿಸ್ದೆ, ಅದೇನ್ ತಪ್ಪ? ಪ್ರೀತಿಸಿದವ್ರ ತಾಳಿ ಕಟ್ಸೋದು ತಪ್ಪಲ್ಲ, ಕಂಡವ್ರ ತಾಳಿ ಕಟ್ಸೋದು ತಪ್ಪು. ನೀನ್ ಯಾಕವ್ವ ಹೊಡ್ದೆ? ಯಾಕೆ ಅಂದ್ರೆ ಅವರು ನನ್ನ ಗಂಡ. ಸ್ಟಾಪ್. ಇವ್ಳ್ಯಾರು? ನನ್ನ ಹೆಂಡತಿ. ಇವ್ನ್ಯಾರು? ನನ್ ಗಂಡ. ಈಗ ಒಂದೊಳ್ಳೆ ಐಡಿಯಾ ಕೊಡ್ತೀನಿ ನೋಡ್ರಿ. ಅವರಿಬ್ರು ಒಂದಾದಂಗೆ ನೀವಿಬ್ರು ಒಂದಾದ್ರೆ. ಏನ್ ಹುಡುಗಾಟ ಆಡ್ತಿರೋನೋ? ನಿಮ್ಗೇನ್ ಸ್ವಲ್ಪ ಜವಾಬ್ದಾರಿ ಇಲ್ವನೋ? ಆಗ್ಲಿಂದ ಕೇಳ್ತಾನೆ ಇದೀನಿ, ಸುಮ್ನೆ ಕುಯ್ತಾನೆ ಇದ್ದೀರಾ. ಲೋ ಅದು ಇದು ಅಂತ ಕೊರಿಬೇಡ್ರಿ, ವಿಷಯಕ್ ಬಂದ್ರು. ಹೇಳೋದಡಿಯ ಮಾಮ, ಅದು ನಮ್ ಭಾಷಣ ಪೊಲೀಸ್ನವ್ರು ಎತ್ತಾಕೊಂಡ್ಬಿಟ್ಟೋದ್ರು. ಹರಿ, ಏನು ಹೇಳ್ತಿದೀಯಾ? ಇವತ್ ಕೇರಳದಿಂದ ಕರಿನ್ ನೋಡಕ್ಕೆ ಡಾಕ್ಟ್ರು ಬರ್ತಿದಾರ್ ಕಣೋ. ಅವ್ರಿಗೆ ದುಡ್ಡು ಕೊಡ್ತೀನಿ ಅಂತ ನನ್ ಮಾತು ಕೊಟ್ಟಿದೀನಿ ಕಣೋ. ಅದಕ್ಕೆ ಯಾಕಪ್ಪ ಅಷ್ಟು ಯೋಚನೆ ಮಾಡ್ತೀಯಾ? ಭಾಷೆ ಜೈಲಿಂಗ್ ಬಂದ್ಮೇಲೆ ದುಡ್ಡು ಇಸ್ಕೊಂಡ್ರಾಯ್ತು, ಆಮೇಲೆ ಬೇಕಿದ್ರೆ ಡಾಕ್ಟರ್ನ ಕರ್ಸ್ಕೊಂಡ್ರಾಯ್ತು. ಏನ್ ಹೇಳ್ತೀರಪ್ಪ? ಏನು ಹೇಳ್ತಾ ಇದೆಯಾ ಶ್ರೀಕಾಂತ?
ಈ ಟ್ರೀಟ್ಮೆಂಟ್ ನ ಈಗಲೇ ಮಾಡಿಸ್ಬೇಕು. ನಾವಿಷ್ಟು ದಿನ ಕಾದಿದೆ ಈ ದಿನಕ್ಕೋಸ್ಕರ. ಲೋ ಲೋ ಇದು ಮುಗಿದ್ರೆ ಕರಿಯರ್ ನಮ್ ಜೊತೆ ಇರ್ತಾನೆ, ನಮ್ಮ ಹಾಗೆ ಇರ್ತಾನೆ. ನೀವು ತಲೆ ಹೊಡಿತೀರೋ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾನು ಹೇಳ್ತಿರ್ಲಿಲ್ಲನೆ ನಾನು ಇದನ್ನ ಯಾರು ಶೇಕ್ ಮಾಡಕ್ಕಾಗಲ್ಲ ಅಂತ. ಇದನ್ನ ಇಟ್ಕೊಂಡು ಈ 50 ಗ್ರಾಮ್ ಶೇಕ್ ಮಾಡಕ್ಕಾಗಲ್ಲ. ನನ್ನ ಈ 50 ಗ್ರಾಮ್ ಶೇಕ್ ಆಗಲ್ಲ. ಕಳ್ಸ್ಕೊಳೆ ಕಳ್ಸ್ಕೊಳೆ. ಸ್ವಲ್ಪ ಹೇಳೋದ್ ಕೇಳಿ. ಅಯ್ಯೋ ನಿನ್ನ ಕಳ್ಸ್ಕೊ. ಹಲೋ ತಗೊಳಪ್ಪ. 1 ಕೊಟ್ಟು 9 ವಾಪಸ್ ತಗೊಂಡಂಗಾಯ್ತು. ನಿಂದೇನೆ? ಓಯ್ ಅವಳೇನು ನಿನ್ನ ನೋಡಕ್ ಬರ್ಲಿಲ್ಲ ಕಣೋ. ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ಮನ್ಮಥ ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ? ಹೋಗ್ಲಿ 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 ಅಂತ ಸಹಿಸ್ಕೊಂಡಿದ್ರೆ ನಿನ್ ಹಾವಳಿ ಜಾಸ್ತಿನೇ ಆಗೋಯ್ತು. ಏನ್ರೋ ಏನ್ರೋ ಸುಮ್ನೆ ಇರೋ. ನೀವು ಇನ್ ಜೊತೆ ಸೇರ್ಕೊಂಡು ಹುಂಡ ಪಾಪ ಪಚಂಡ ಪಾಪ ಅನ್ಕೊಂಡಿದೀರಾ? ಅಲ್ಲ ಅಲ್ಲ ಅವಳೇನ್ ತಪ್ಪು ಮಾಡಿದಾಳೆ ಅಂತ. ಮೊದ್ಲಾಗಿ ನಿನ್ಗೆ ನಿನ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ಯಾವಾಗ ನೋಡಿದ್ರು 50 ಗ್ರಾಮ್ ಅಲ್ಲಾಡುತ್ತೆ 50 ಗ್ರಾಮ್ ಅಲ್ಲಾಡುತ್ತೆ ಅಂತ ಬಡ್ಕೋತಿಯಲ್ಲೋ. ಯಾಕೋ ಹಿಂಗಾಡ್ತೀಯಾ? ಅವಳೇನೋ ತಪ್ಪು ಮಾಡಿದಾಳೆ. ಹೌದು ಹೌದು ಅವಳು ತಪ್ಪು ಮಾಡಿದಾಳೆ ನಿಜ. ನನ್ ಮೇಲೆ ಹೆಚ್ಚಬೇಕಾಗಿದ್ದ ಬಣ್ಣ ತಪ್ಪಿ ನಿನ್ ಮೇಲ್ ಬಿದ್ದಾಗ ಹೊಡಿಸ್ಕೊಂಡು ಸಹಿಸ್ಕೊಂಡ್ಲಲ್ಲ, ಅದು ಅದು ಅವಳು ಮಾಡಿದ ಮೊದಲನೇ ತಪ್ಪು. ನೀನ್ ಫುಟ್ಪಾತ್ ನಲ್ಲಿ ಬರ್ಬೇಕಾದ್ರೆ ನಿನಗ್ ಜಾಗ ಬಿಡ್ಬೇಕು ಅಂತ ಅವಳು ಕೊಚ್ಚೆಲ್ ಬಿದ್ಲಲ್ಲ, ಅದು ಅವಳು ಮಾಡಿದ 2ನೇ ತಪ್ಪು. ಅವಳೆಲ್ಲೋದ್ರೂ ನೀನ್ ಬರ್ತೀಯ ಅಂತ ಭಯದಿಂದ ಕೈಯಲ್ಲಿ ಜೀವ ಇಟ್ಕೊಂಡಿರ್ತಾಳಲ್ಲ, ಅದು ಅವಳು ಮಾಡಿದ 3ನೇ ತಪ್ಪು. ಇಸ್ಕೋ ಇಸ್ಕೋ ಕತ್ತಿಸ್ಕೋ. ಬೇಡ 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 ಅಂದ್ರು ತನ್ ಮೈ ಮೇಲಿರೋ ಒಡವೆನೆಲ್ಲ ಮಾರಿ ಆಶ್ರಮದಲ್ಲಿರೋ ನಿನ್ ಫ್ರೆಂಡ್ ಸಹಾಯ ಮಾಡಕ್ಕೋಸ್ಕರ ದುಡ್ಡು ಕಟ್ಟಿದ್ಲಲ್ಲ, ಅದು ಅದು ಅವಳು ಮಾಡಿದ ದೊಡ್ಡ ತಪ್ಪು. ನಿಮ್ಮೆಲ್ಲರ ಹತ್ರ ತಲೆ ಚಚ್ಕೊಳ್ಳೋದ್ರ ಬದಲು ಆ ಬಂಡೆ ಕಲ್ಲ ಹತ್ರ ಹೋಗಿ ತಲೆ ಚಚ್ಕೊಳ್ಳೋದೇ ವಾಸಿ. ನಿಮ್ಮ ಅಥಾರಿಟಿ ದಡಿಯಾ 12-13 ಸ್ಪ್ಯಾನರ್ ಎತ್ಕೊಂಬರೋ. ಬಂದೆ. ಅಯ್ಯಯ್ಯೋ ಯಾಕಮ್ಮ ಡಲ್ ಆಗಿದೀಯಾ? ನನ್ಗೊಂದು ಅರ್ಥ ಆಗ್ತಿಲ್ವೋ ದಡಿಯಾ. ಯಾಕೋ ಈ 50 ಗ್ರಾಮ್ ನನಗ್ ಬಹಳ ಡಿಸ್ಟರ್ಬ್ ಮಾಡ್ತಾ ಇದೆ. ಏನ್ ಇದೆಲ್ಲ ಅವಳಿಂದಾನೆ. ಅವಳಿಂದಾಗ್ಲಿ ಈ 50 ಗ್ರಾಮಿಂದಾಗ್ಲಿ ಪ್ರಾಬ್ಲಮ್ ಅಲ್ಲ. ನೀನು ಈ 50 ಗ್ರಾಮ್ ಹೇಳ್ದ ಕೇಳು, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಸಾಲ್ವ್ ಸಾಲ್ವ್. ದಡಿಯಾ ಕಳ್ಸ್ಕೊಳ ಹೋಗ ಕಡೆ ಹೇಳಕ್ ಬಂದ. ಪ್ರೊಫೆಸರ್ ಮಾಮ, ನನ್ನ ಹೆಸರು ಹರೀಶ್ ಮಾಮ ಅಂತ. ನಿಮ್ ಕಾಲೇಜ್ ಹುಡುಗಿಯನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವಳೇ ಹೇಳಿದ್ಲು ನಮ್ ಕಾಲೇಜಿಗೆ ಬಂದು ಈ ರೋಜ್ನ ಇವಳ ಕೈಲಿ ಕೊಟ್ಟು ಐ ಲವ್ ಯು ಅಂತ ಹೇಳು ಅಂತ. ಅದಕ್ಕೆ ಬಂದೆ. ಆಚಾರಿ, ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟಾಗೆ ಇಷ್ಟೊಂದು ಅಹಂಕಾರ ಬೇಡ ಕಣೋ ನಿಂಗೆ. ಅದು ಒಳ್ಳೇದಲ್ಲ. ನಾನ್ ಇರೋದ ಹಂಗೆ ಕಣೋ. ಕಳ್ಸ್ಕೊಳ. ಆಚಾರ್ಯ ಹೇಳ್ತಿದ್ಯಲ್ಲ ಕಾಲೇಜಲ್ಲಿ ಯಾರು ಲವ್ ಮಾಡ್ಬಾರ್ದು ಅಂತ. ಇವಾಗ ರೌಡಿಗಳು ಬಂದು ಹುಡುಗಿಯರನ್ನ ಚುಡಾಯಿಸ್ತಾ ಇದಾರೆ. ಅದೇ ನಿನ್ನ 50 ಗ್ರಾಮ್ ನಿಶಾಗೆ ಐ ಲವ್ ಯು ಅಂತಿದ್ದಾರೆ. ಇವಾಗ ಏನಪ್ಪ ಕಿಸಿದ್ಯಾ? ಬರೀ ಮಾತಾಯ್ತಲ್ಲೋ.
ಗಂಡ್ಸಿನ ನೀನು ಗಂಡ್ಸಾಗಿದ್ರೆ ಕೊಡೋ ನೋಡ್ತೀನಿ. ಅಯ್ಯ ನಿನ್ನ ಬೆಂಗಳೂರಲ್ಲಿ ಅಣ್ಣನ್ ನೋಡಿದ್ರೆ ಯಾರು ಮಾತಾಡಲ್ಲ ಅಂತದ್ರಲ್ಲಿ ಅವ್ರನ್ನ ಗಂಡ್ಸ ಅಂತ ಕೇಳ್ತೀಯ? ಯಾರೇ ನೀವು ನಮ್ ಕಾಲೇಜಲ್ಲಿ ಬಂದು ಯಾಕ್ರಿ ಗಲಾಟೆ ಮಾಡ್ತಾ ಇದ್ದೀರಾ? ಮಮ್ಮ, ನನಗೆ 90 ಡಿಗ್ರಿ ಲೋ ಬಿಪಿ, 180 ಡಿಗ್ರಿ ಹೈ ಬಿಪಿ ಎರಡು ಮಿಕ್ಸ್ ಆಗ್ಬಿಟ್ಟಿದೆ ಮಮ್ಮ. ನನ್ ಬಿಪಿ ರೈಸ್ ಮಾಡ್ಬೇಡ ಮಮ್ಮ. ಗುರು, ಸುಮ್ನೆ ಇವ್ರ ಹತ್ರ ಏನ್ ಮಾತು? ನಾವ್ ಬಂದಿರೋ ಕೆಲ್ಸ ಏನು? ಇವಳು ನೆತ್ತಾಕೊಂಡು ಹೋಗೋದಲ್ವಾ? ಏನೇ ಅವತ್ತು ಅವನ್ ಯಾವನೋ ಇದಾನೆ ಅಂತ ಹೇಳಿ ದೊಡ್ಡದ ಕಿಸ್ ಬಿಟ್ರೆ ಎಲ್ಲ ಸೇರ್ಕೊಂಡು ಅವನ್ ಯಾವನೇ ಆಚಾರ್ಯ ಅನ್ನೋ ತೋರ್ಸಿ ಅವನ್ನ. ನಿಮಿಷ ಮಮ್ಮ, ನೀನೇ ಹೀರೋ ಅಂತ ಈಗ ಗೊತ್ತಾಯ್ತು ಮಮ್ಮ. ನೀನ್ ಕೊಟ್ಟ ಏಟ್ಗೆ ನಮ್ ಹುಡುಗ ಹೊಗೆ ಹಾಕ್ಸ್ಕೊಂಬಿಟ್ಟ. ಈಗ ನಾವು ಕೊಡೋ ಏಟು ಹೇಗಿರುತ್ತೆ ಅಂತ ನೋಡೋಣ. ರೆಡಿನಾ ಮಮ್ಮ? ಈ ಹರೀಶ್ ಮಾಮ ಕೊಟ್ಟ ಏಟ್ಗೆ ಆ ಮಾಮ ಸ್ಕ್ರಾಪ್. ಆಚಾರಿ, ನೀನ್ ನಮ್ಮ ಕಾಲೇಜಿನ ಸ್ಟೂಡೆಂಟ್, ಬಾಕ್ಸರ್ ಆಗಿದ್ದವನು. ಅಟ್ಯಾಕ್. Thank you so much, Achari. Thank you, Achari. Thank you, Achari. Well done, Achari. ಏನ್ರೋ ಕಾಲೇಜಿಗೆ ನುಗ್ಗಿ ರೌಡಿಸಂ ಮಾಡ್ತೀರಾ? ಪ್ರೊಫೆಸರ್ ಸರ್, ಇವ್ರು ನಿಮ್ ಕಾಲೇಜ್ನವ್ರ? ಅಲ್ಲ ಸರ್. ಏಯ್, ನಿಮಗೂ ಈ ಕಾಲೇಜ್ಗೂ ಏನ್ರೋ ಸಂಬಂಧ? ಲೋಕ್, ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ದಿಸ್ ಇಸ್ ದ ಫೈನಲ್ ವಾರ್ನಿಂಗ್. ಇನ್ನೊಂದ್ಸಲ ಕಾಲೇಜಲ್ಲಿ ಕಾಣಿಸ್ಕೊಂಡ್ರೆ ಗತಿ ನೆಟ್ಕಿರೋದಿಲ್ಲ. ಗೆಟ್ ಔಟ್, ಔಟ್ ರಾಸ್ಕಲ್ಸ್. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ. ಏಯ್, ನಿನಗೇನ್ ಸ್ಪೆಷಲ್ ಆಗಿ ಹೇಳ್ಬೇಕೇನಾ? ನಿನಗೇನೋ ಕೆಲಸ ಇಲ್ಲಿ? ಯಾರೋ ನೀನು? Achari is from our college. He is one of our favorite students. ನಮ್ ಕಾಲೇಜ್ನಲ್ಲಿ ಡಿಸಿಪ್ಲಿನ್ ಇದೆ ಅಂದ್ರೆ ಅದಕ್ಕೆ ಆಚಾರ್ಯನೇ ಕಾರಣ. ನೋಡು, ನಿನಗೂ ವಾರ್ನ್ ಮಾಡ್ತಾ ಇದ್ದೀನಿ.
ನಿನ್ ಮೇಲೆ ಇದುವರೆಗೂ ಕಂಪ್ಲೇಂಟ್ ಬಂದಿಲ್ಲ. ಒಂದು ವಿಟ್ನೆಸ್ ಸಿಕ್ಕಿ FIR ಫೈಲ್ ಆದ್ರೆ ನಿನ್ನ ಮೈಯಲ್ಲಿ ಎಷ್ಟು ನರ ಇದೆ ಅಂತ ಎಣಿಸ್ಬಿಡ್ತೀನಿ. ನಾನ್ ಯಾರೋ ಗೊತ್ತೇನೋ? ACP ಯಶವಂತ್. ವೆರಿ ಗುಡ್ ಆಚಾರ್ಯ. ಅಯ್ಯೋ ತುಂಬಾ ನೋವಾಗ್ತಿದ್ಯೇನೋ? ತಿನ್ನು. ತಿನ್ಸು, ಚೆನ್ನಾಗಿ ತಿನ್ಸು. ಇನ್ನು 4 ಜನಕ್ಕೆ ಹೊಡೆಯೋ ಶಕ್ತಿ ಬರ್ಲಿ. ಇವನ್ನ ಮುದ್ದು ಮಾಡಿ ಹಾಳು ಮಾಡಿದ್ಯಾ. ಮುದ್ಕೆ ಪಿಟೀಲು. ನಿಂಗೆ ಹೇಳೋರು ಕೇಳೋರು ಯಾರು ಇಲ್ವನೋ? ಫಸ್ಟ್ ಡೈಲಾಗು. ನಿನಗೆ ಹೇಳೋರು ಕೇಳೋರು ಯಾರು ಇಲ್ವೋ? ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡ್ತೀನಿ. ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡ್ತೀನಿ. ಮುದ್ಕಿ, ಈ ಮಾತ್ ಕೇಳಿ ಕೇಳಿನೇ ನನ್ ಕಿವಿ ತೂತ್ ಬಿದ್ದಿದೆ ಅನ್ಸುತ್ತೆ. ನಿನಗೆ ಕಾಲೇಜಲ್ಲಿ ಓದಿ ಪಾಸ್ ಮಾಡೋ ಯೋಗ್ಯತೆ ಇಲ್ಲ. ಅಲ್ಲಿ ಯಾವನು ಕಾಲೇಜಲ್ಲಿ ಗಲಾಟೆ ಮಾಡಿದ್ರೆ ನೀನ್ ಯಾವನ ಬಂದ್ ಬಿಡ್ಸೋದಕ್ಕೆ? ನಿನ್ ಜೊತೆ ಓದೋರೆಲ್ಲ ಒಳ್ಳೊಳ್ಳೆ ಅಧಿಕಾರಿಗಳಾಗಿದ್ದಾರೆ, ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೀನ್ ಮಾತ್ರ ಅಲ್ಲಿ ಎಳ್ಕೊಂಡು ರೌಡಿಸಂ ಮಾಡ್ತಾ ಇದೀಯಾ. ಅದು ACP ಯಶವಂತ್ ಇರೋವರೆಗೂ ಆಗಲ್ಲ. ನೀನು ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ರೆ ಮಗ ಅಂತ ನೋಡ್ದೆ ಎನ್ಕೌಂಟರ್ ಮಾಡಿ ಎತ್ಬಿಡ್ತೀನಿ ನಿನ್ನ. ಊಟ ಮಾಡುವಾಗ್ಲಾದ್ರೂ ಸುಮ್ನಿರೋ. ಅವ್ನು ಊಟ ಮಾಡೋವಾಗ ಮಾತ್ರಮ್ಮ ನನ್ನ ಮುಂದೆ ಸುಮ್ಮನೆ ಕುತ್ಕೊಳ್ಳೋದು. ನೋಡೋ, 1 ವರ್ಷ ಟೈಮ್ ಕೊಡ್ತೀನಿ. ಪಾಸ್ ಮಾಡಿ ಕೆಲಸ ಸೇರ್ಕೊಳ್ಳಿಲ್ಲ ಅಂತಂದ್ರೆ ಐ ವಿಲ್ ಥ್ರೋ ಯು ಔಟ್ ಆಫ್ ದ ಹೌಸ್. ಅಜಯ್, ಒಂದ್ ಸ್ವಲ್ಪ ಹುಳಿ ಹಾಕು. ನೋಡಿದ್ಯಾ, ನನ್ ಮಾತು ಅಂದ್ರೆ ಅವ್ನಿಗೆ ಬೆಲೆ ಇಲ್ಲ. ಹುಳಿ ಅಂತ ಹುಳಿ ಹಾಕಿ ತಿನ್ಸು. ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋ. ನಂದು ಸೇರ್ಸ ಅವನಿಗೆ ತಿನ್ಸು, ಚೆನ್ನಾಗಿ ತಿನ್ಲಿ. ಬೇಡ 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 ಅಂದ್ರು ತನ್ನ ಮೈ ಮೇಲಿರೋ ಒಡವೆನೆಲ್ಲ ಮಾರಿ ಆಶ್ರಮದಲ್ಲಿರೋ ನಿನ್ ಫ್ರೆಂಡ್ ಸಹಾಯ ಮಾಡಕ್ಕೋಸ್ಕರ ದುಡ್ಡು ಕಟ್ಟಿದ್ಲಲ್ಲ, ಅದು ಅವಳು ಮಾಡಿದ ದೊಡ್ಡ ತಪ್ಪು. ಅಯ್ಯ ತಿರ್ಗಾ ಏನೋ ನಿಂದು. ಒಟ್ಟಲ್ಲಿ ಅವ್ರಿಗೂ ಒಂದು ಸಣ್ಣ ಹೃದಯ ಅಂತ ಇರುತ್ತಲ್ವಾ? ಇರುತ್ತಪ್ಪ. ಅಷ್ಟಲ್ದೆ ಹಿರಿಯರ್ ಹೇಳಿದಾರ, ಹೆಣ್ಣೆ ಬಾಳಿನ ಕಣ್ಣು ಅಂತ. ಹೆಣ್ಣಿಂದಲೇ ಜೀವನ ಕಣು. ಜಾಸ್ತಿ ಆಯ್ತು, ತಾವಿನ ಮಲಗಬಹುದು. ಸರಿ ಬಿಡಪ್ಪ. ಸತ್ಯನಾರಾಯಣ. ನನ್ ಮೇಲೆ ಹೆಚ್ಚಬೇಕಾಗಿದ್ದ ಬಣ್ಣ ತಪ್ಪಿ ನಿನ್ ಮೇಲ್ ಬಿದ್ದಾಗ ಹೊಡಿಸ್ಕೊಂಡು ಸಹಿಸ್ಕೊಂಡ್ಲಲ್ಲ, ಅದು ಅವಳು ಮಾಡಿ. ಎಲ್ಲೋ ದ್ರೋಹ ಮಾಡ್ತಿದ್ದೀನಿ ಅನ್ಸುತ್ತೆ ಕಣ. ಅರ್ಥ ಆಗ್ಲಿಲ್ವನೋ? ಮಾಮ, ನಾನು ಯಾವುದೋ ಒಂದು ಹುಡುಗಿಗೆ ಈ 50 ಗ್ರಾಮ್ ಕೊಟ್ಬಿಟ್ಟಿದ್ದೀನಿ ಅನ್ಸುತ್ತೆ ಕಣೋ. ಇದು ನನ್ ಕಂಟ್ರೋಲ್ ಇದೆ ಕಣೋ. ಆದ್ರೆ ಇದು ನನಗ್ ಗೊತ್ತಿಲ್ದೇನೆ ನನ್ ಕಂಟ್ರೋಲ್ ತಪ್ಪಿದೆ ಅನ್ಸುತ್ತೆ ಮಾಮು. ನಿನ್ ಪರ್ಮಿಷನ್ ಇಲ್ದೆ ನಾನ್ ಇದನ್ ಕೊಟ್ಬಿಡ್ತೀನ. ಏನು ಹೇಳ್ತಾ ಇದೀಯ ನೀನು? ಏನು ಹೇಳ್ತೀಯ? ಸುಮ್ನೆ ಮಲ್ಕೊಳ್ಳೋ. ಲವ್ವ ಅದು ಈ ಆಚಾರಿಗೆ. ಲವ್ ಲವ್ ಲವ್
ಇದೆಲ್ಲ ಬೇಡ ಮಗ, ಕರಿಯ ಆಗ್ಲೇ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು. ಹೋಗಿ ಐ ಲವ್ ಯು ಅಂತ ಹೇಳು. ಕ್ಯಾರಿ ಆನ್ ಕ್ಯಾರಿ ಆನ್. ಥ್ಯಾಂಕ್ ಯು ಮಚ್ಚ. ಆಚಾರ್ಯ ಅಬ್ಬಬ್ಬಬ್ಬಬ್ಬ, ಇದು ಮಾಮ ಗೆಟಪ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ದಡಿಯ. ಭಾಷಾ ಹೇಳ್ದ ಗಾಡಿ ಕಳ್ತನ ಮಾಡಿ ಅವನಿಗೆ ಮಾಡಿದ್ಯಂತೆ. ನಡಿ ಸ್ಟೇಷನ್ಗೆ. ಏನ್ ಮಾಮು ಇದು? ಆಚಾರಿ ನಡಿ ಸ್ಟೇಷನ್ಗೆ. ಆಚಾರಿ ಲೋ ಲೋ ಆಚಾರಿ. ಪೊಲೀಸು ಗಾಡಿ ಕಳ್ತನ ಮಾಡ್ತಾ ಇದ್ದಿದ್ ನಾನು. ನಿಂತ್ಕೊಂಡ್ರಿ ಪೊಲೀಸ್ರೆ, ಇವನ್ ಗಾಡಿ ಕದ್ದಿದ ಅಂತ ಯಾರು ಹೇಳಿದ್ ನಿಮ್ಗೆ? ಇವನಿಗಲ್ರಿ ಗಾಡಿ ಕದಕ್ ಬರುತ್ತೆ. ಈ ಕೆಲಸದಲ್ಲಿ ಇವ್ ನಿನ್ನು ಬಚ್ಚ. ಈ ದಂಧೆ ಮಾಡ್ತಾ ಇರೋ ನಾನು. ನೋಡಿ ಗಾಡಿ ಪುಸ್ತಕ, ಗಾಡಿ ಬೀಗ. ಪೊಲೀಸ್ರೆ ನನ್ನ ಹೇಳ್ಕೊಂಡು ಹೋಗಿ ಇವನ್ನ ಗಾಡಿ ಕೊಡ್ಬಾ ಅಂತ ಹೇಳಿದ ಅಷ್ಟೇ. ಇವನ್ನ ಬಿಟ್ಬಿಡಿ, ಇವ್ ಜೊತೆ ನಾನ್ ಬರ್ತೀನಿ. ಆಚಾರಿ ನೀನೇನು ಬೇಜಾರು ಮಾಡ್ಕೋಬೇಡ, ನಾನ್ ಜೈಲಿಂದ ಬೇಗ ಬಂದ್ಬಿಡ್ತೀನಿ. ನಾನು ಬರೋದ್ರೊಳಗಾಗಿ ನೀನ್ ಲವ್ ಪಾಸ್ ಆಗಿರ್ಬೇಕು. ನೀನ್ ಚೆನ್ನಾಗಿರೋದನ್ನ ನಾನು ಕಣ್ಣಿನಿಂದ ನೋಡ್ಬೇಕು. ಆಚಾರಿ ನೀನ್ ಚೆನ್ನಾಗಿರ್ಬೇಕು. ಆಚಾರಿ ನಾನು ಬರ್ತೀನಿ. ಆಚಾರಿ ನೀನ್ ಚೆನ್ನಾಗಿರ್ಬೇಕು. ಆಚಾರಿ ತಪ್ಪಾಯ್ತು. ಆಚಾರಿ ನೀನ್ ಚೆನ್ನಾಗಿರ್ಬೇಕು. ಮಾಡಿ ಗಾಡಿ ಕದಿದ್ಯಾ ಇವತ್ತು? ಹಲೋ, ಎಕ್ಸ್ಕ್ಯೂಸ್ ಮೀ. ನಾನು ಯಾಕೆ ಬಂದೆ ಅಂದ್ರೆ ಅದು ಎನಿವೆ ಐ ಆಮ್ ಸಾರಿ. ನನ್ನ ಹೆಸರು ಆಚಾರಿ ಅಂತ. ಆಗ ನಾವು ಐ ಆಮ್ ಆಚಾರಿ ವರ್ಧನ್. ಟು ಬಿ ಫ್ರಾಂಕ್ ವಿತ್ ಯು, ನಿಜ ಹೇಳ್ಬೇಕು ಅಂದ್ರೆ ಈ ಪ್ರೀತಿ, ಪ್ರೀತಿ ಪ್ರೀತಿ ಹಾ ಪ್ರೀತಿ, ಇನ್ನೊಂದು ಏನೋ ಹೇಳ್ತಾರಲ್ಲ ಪ್ರೇಮ. ಪ್ರೇಮ? ಪ್ರೇಮ. ನನ್ಗೆ ಅದು ಹೇಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನು ಈ ಲವ್ ಸಿನಿಮಾಗಳೇ ನೋಡಿಲ್ಲ. ನನ್ಗೆ ಈ ಲವ್ ಬಗ್ಗೆ ಏನು ಗೊತ್ತಿಲ್ಲ. ಬಟ್ ನಿಶಾ, ಐ ಲವ್ ಯು. ಐ ಲವ್ ಯು ನಿಶಾ. ನೀವ್ ಯಾರು ಅಂತ ನಂಗೆ ಗೊತ್ತಿಲ್ಲ.
ಬಂದ್ರ ಬನ್ನಿ ಬನ್ನಿ. ಸರ್ ಏನ್ ಕಾರಣಕ್ಕೆ ಇವ್ರನ್ನ ಕೊಲೆ ಮಾಡಿದ್ರಿ? ಇವನ ಹೆಸರು ರುದ್ರ ಅಂತ. ಗವಿಪುರಂನಲ್ಲಿರೋ ಎಷ್ಟೋ ಜನಕ್ಕೆ ಕಾಟ ಕೊಡ್ತಾ ಇದ್ದ. ಇವನಿಂದ ಎಷ್ಟೋ ಜನ ಬೀದಿ ಪಾಲಾಗ್ಬಿಟ್ರು. ಅದಕ್ಕೆ ಯಾಕ ಇವ ಸಾಯಂಕಾಲ ಟಿವಿಲಿ ಬರ್ತೀನಿ ತಾನೆ? ಬರುತ್ತೆ. ಹಾಗಾದ್ರೆ ನೀವು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಮಾಡ್ಬೋದಾಗಿತ್ತಲ್ವಾ? ಕಂಪ್ಲೇಂಟ್ ಏನೋ ಕೊಡ್ಬೋದಾಗಿತ್ತು. ಆದ್ರೆ ಎಷ್ಟೋ ಜನ ಪೊಲೀಸ್ನವರು ಇವನ್ ಕೈಯಿಂದ ಒದೆಗಳು ತಿಂದವ್ರು. ಗವಿಪುರಂ ಜನತೆ ನೆಮ್ಮದಿಯಾಗಿ ಜೀವನ ಮಾಡ್ಬೇಕನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ಈ ನನ್ನ ಮಗನ್ನ ಎತ್ಬಿಟ್ಟೆ. ಇಷ್ಟು ದಿವಸ ಯಾರು ಜಂಗ್ಲಿ ಜಗ್ಗ ಅಂತ ಕೇಳ್ತಾ ಇದ್ರಲ್ಲ, ಇವನೇ ಆ ಜಂಗ್ಲಿ ಜಗ್ಗ. ಯಾಕ ಇವ ಸಾಯಂಕಾಲ ಟಿವಿಯಲ್ಲಿ ಬಂದಿದ್ದಾನೆ. ನಿಜವಾಗ್ಲೂ ನಿಮ್ ಧೈರ್ಯ ಮೆಚ್ಚಬೇಕಾದದ್ದೇ. ಯಾಕ ಹೊಂಟೋಗಿ, ನೀವು ಹೊಂಟೋಗಿ. ಒಂದ್ ನಿಮಿಷ ಸರ್, ಬಿಡಿ ಸರ್, ಹೋಗಿ. ಏನಂತ ಇಂಟರ್ವ್ಯೂ ಮಾಡಿದ್ರೆ ಇವ್ರನ್ನ? ಸರ್, ಪೊಲೀಸ್ನವ್ರು ಕೂಡ ಹೆದರ್ಕೊಳ್ತಿದ್ದ ರೌಡಿನ ನಡು ರಸ್ತೆಲಿ ಧೈರ್ಯದಿಂದ ಕೊಚ್ಚಾಕಿ ನಾನೇ ಈ ಕೊಲೆ ಮಾಡಿದ್ದು ಅಂತ ಧೈರ್ಯದಿಂದ ಹೇಳ್ಕೊತಿದ್ದಾರೆ. ಯಾರನ್ನ ಕೊಲೆ ಮಾಡ್ದ ಇವನು? ಗವಿಪುರದ ರೌಡಿ ರುದ್ರನ್ನ. ಗವಿಪುರದ ರೌಡಿ ರುದ್ರ? ಗವಿಪುರದ ರೌಡಿ 8 ತಿಂಗಳಿಂದ ಬಳ್ಳಾರಿ ಜೈಲಲ್ಲಿದ್ದಾನೆ ಮೇಡಮ್. ಮತ್ತೆ ಇವ್ರು ಯಾರು? ಅಣ್ಣ, ನಮ್ಮ ತಾಯಣೆಗೆ ಇದ್ರಲ್ಲಿ ನಂತೇನು ತಪ್ಪಿಲ್ಲ ಅಣ್ಣ. ಆ ನನ್ನ ಮಗ ಟಿವಿಲಿ ಬರೋದಕ್ಕೋಸ್ಕರ ನನ್ನ ಈ ಪರಿಸ್ಥಿತಿ ತಂದು ನಿಲ್ಸಿದಾನಣ್ಣ. ನನ್ ಬಿಟ್ಬಿಡೋಣ. ನೋಡುದ, ಈ ನನ್ ಮಗನ್ ಮಾತ್ ಕೇಳಿ ಇದನ್ನೆಲ್ಲ ನೀವು ಟಿವಿಲಿ ಹಾಕಿದ್ರೆ ನಿಮ್ ಮಾನ ಮರ್ಯಾದೆ ಏನಾಗಿರೋದು? ಒಂದ್ ವಿಷಯ, ಈ ನನ್ ಮಕ್ಕಳು ಪಾಪ್ಯುಲರ್ ಆಗೋದಷ್ಟು ಈ ತರ ಬೇಕಾದಷ್ಟು ಕೆಲಸಗಳನ್ನ ಮಾಡ್ತಾರೆ. ತುಂಬಾ ಥ್ಯಾಂಕ್ಸ್ ಸರ್, ನಾನು ಇನ್ ಬರ್ತೀನಿ. ಓಕೆ ಮೇಡಮ್. ಸರ್, ನಾನು ಬರ್ತೀನಿ. ನೀನೆಲ್ಲ ಹೋಗ್ತೀಯ? ನಿನಗ್ ಊಟ ಮಾಡಿಸಿ ಸಂತೋಷವಾಗಿ ನಾನೇ ಏರೋಪ್ಲೇನ್ ಹತ್ಸಿ ಮನೆಗೆ ಬಿಡ್ತೀನಿ. ನಡಿಯೋ. ಓಯ್ ಏನಾಯ್ತು ಮಗ? ಏನಾಯ್ತು? ಏನಾಯ್ತು ಡಾಕ್ಟ್ರೆ? ನನ್ನ ಮೊಮ್ಮಗಂಗೆ ಏನು ಆಗಿಲ್ಲ ತಾನೆ? ಇಲ್ಲಮ್ಮ, ಏನು ಆಗಲ್ಲ. ನಿಮ್ಮ ಮೊಮ್ಮಗನಿಗೆ ಸ್ವಲ್ಪ ಬ್ಲಡ್ ಜಾಸ್ತಿ ಹೋಗಿತ್ತು. ಸರಿಯಾದ ಟೈಮಿಗೆ ಬಂದು ಇವ್ರ ಸ್ನೇಹಿತರೆಲ್ಲ ಬ್ಲಡ್ ಕೊಟ್ಟಿದ್ರಿಂದ ವರಿ ಮಾಡ್ಕೊಳ್ಳೋದೇನಿಲ್ಲ. ನಿಮ್ಮ ಮೊಮ್ಮಗನ್ ಬೇಕಾದ್ರೆ ಇವತ್ತೇ ಆಸ್ಪತ್ರೆಯಿಂದ ಕರ್ಕೊಂಡು ಹೋಗ್ಬೋದು. ಆದ್ರೆ ನಾನು ಸ್ಲೀಪಿಂಗ್ ಡೋಸ್ ಕೊಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಅವರು ನಿದ್ದೆ ಮೂಡಲಿದ್ದಾರೆ. ನಥಿಂಗ್ ಟು ವರಿ. ಗಾಬರಿ ಪಡುವಂತದೇನಿಲ್ಲ. ಧೈರ್ಯವಾಗಿರಿ. ಕೂಲ್ ಡೌನ್, ಕೂಲ್ ಡೌನ್. ಪ್ರೀತಿ ಮಾಡು ಅಂತ ಇನ್ನೊಂದ್ಸಲ ಹೇಳಲ್ಲ. ಯಾಕೆ ಹೇಳಲ್ಲ? ಇಷ್ಟಕ್ಕೆಲ್ಲ ಕಾರಣ ನೀವೇ. ಬೇಗ ಬಾರೆ ನಿಶಾ. ಬಾರಮ್ಮ ಬಾ. ಮಹಾತಾಯಿ, ಅವ್ನ್ ಬದುಕಿದಾನ ಇಲ್ಲ ಸತ್ತಿದಾನ ಅಂತ ನೋಡಕ್ ಬಂದ್ಯಾ ನೀನು? ಮಡ್ಕೆಲ್ ಮಾಡಿದ ಅಡ್ಗೆನ ಹಿತ್ತಾಳೆ ತಟ್ಟೆಲ್ ತಿಂದಿ ದೇಹ ಇದು. ಅಷ್ಟು ಸುಲಭವಾಗಿ ಸಾಯಲ್ಲಮ್ಮ. ಅಮ್ಮ, ನನ್ ಮೊಮ್ಮಗನಿಗೆ ಪ್ರೀತಿ ಪ್ರೇಮ ಏನು ಅಂತ ನಂಗೆ ಗೊತ್ತಿಲ್ಲ ಅಮ್ಮ. ಈ ಭೂಮಿ ಮೇಲೆ ಹೆಣ್ಣೆ ಇರಬಾರ್ದು ಅಂತ ದ್ವೇಷಿಸೋನವನು. ಆದ್ರೆ ನಿಮ್ಮನ್ನ ಯಾಕೆ ಪ್ರೀತಿ ಮಾಡುದು ಅಂತ ಗೊತ್ತಿಲ್ಲ ಅಮ್ಮ. ನೋಡು, ಅವನನ್ನ ಪ್ರೀತಿ ಮಾಡ್ದಿದ್ರು ಪರವಾಗಿಲ್ಲ. ಅವನ್ ಜೀವನ ಜೊತೆ ಮಾತ್ರ ಆಟ ಆಡ್ಬೇಡಮ್ಮ, ಆಟ ಆಡ್ಬೇಡ. ಯಾಕೆಂದ್ರೆ ಹೌದು ನನ್ ಪ್ರಾಣ ಅಮ್ಮ, ಪ್ರಾಣ, ನನ್ ಪ್ರಾಣ. ದಯವಿಟ್ಟು ನಾನು ಹೇಳೋದು ಸ್ವಲ್ಪ ಕೇಳಿ. ಸಾಕೋ, ಇನ್ನಿನ್ ಕತೆ ಬೇಡ. ಲೋ ಲೋ, ನಮಗೂ ಮನ್ಸಾಕ್ಷಿ ಅನ್ನೋದಿದೆ ಕಣೋ. ಇವಳು ಹೇಳೋದನ್ನು ಸ್ವಲ್ಪ ಕೇಳ್ರೋ. ನೋಡಿ, ನನಗ ಅಪ್ಪ ಅಮ್ಮ ಯಾರು ಅಂತಾನೆ ಗೊತ್ತಿಲ್ಲ. ನಾನು ಅವ್ರು ನೋಡೂ ಇಲ್ಲ. ಚಿಕ್ಕ ವಯಸ್ಸಿಂದ ಈ ರೌಡಿಗಳು ಸ್ಕೂಲ್ಗೂ ಕಾಲೇಜ್ಗೂ ಬಂದ್ಬಿಡ್ತಾ ಇದ್ರು. ನನ್ನ ನೋಡಿದ್ದಕ್ಕೆ, ಮಾತಾಡ್ಸಿದ್ದಕ್ಕೆ, ಮುಟ್ಟಿದ್ದಕ್ಕೆ ಒಂದೊಂದು ಕಾಲೇಜಲ್ಲಿ ಒಬ್ಬೊಬ್ರ ಕೈ ತೆಗೆದ್ರು, ಒಬ್ರ ಕಾಲ್ ತೆಗೆದ್ರು, ಕೊನೆಗೆ ಒಬ್ಬನ ಜೀವನೇ ತೆಗೆದ್ಬಿಟ್ರು. ನಾನು ಆಚಾರ್ಯಂಗ್ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಅವ್ನು ಹೊಡೆದ್ರು. ಗೊತ್ತಿದೆ ಅಂದಿದ್ರೆ
ಅವ್ನ್ ತಲೆನ ತೆಗ್ದಾಕ್ಬಿಡ್ತಿದ್ರು. ಎಲ್ಲಾ ಪ್ರೀತಿ ಪ್ರೇಮದ ಕಥೆಗಳಲ್ಲಿ ಒಬ್ಬ ಹೀರೋ ಬಂದು ಅವಳನ್ನ ಪಾರ್ ಮಾಡಿದಾಗ ಅಥವಾ ಅವಳ ಕಷ್ಟದಲ್ಲಿ ಭಾಗಿಯಾದ್ರೆ ಪ್ರೀತಿ ಪ್ರೇಮ ಹುಟ್ಟೋದ್ ಸಹಜ. ಅಥವಾ ಒಬ್ರ ಮೇಲೊಬ್ರಿಗೆ ಅನುಕಂಪ ಬಂದ್ರೆ ಪ್ರೀತಿ ಹುಟ್ಟುತ್ತೆ. ಆದ್ರೆ ಯಾರ ಮುಖ ನಾನ್ ನೋಡ್ಬಾರ್ದು, ಯಾರಿಂದ ನನ್ಗೆ ಹಿಂಸೆ ಅನಿಸ್ತಿತ್ತೋ ಅದೇ ಹೃದಯ ನನ್ನ ಹೃದಯಕ್ಕೆ ಬೇಕು ಅನ್ನಿಸ್ತಾ ಇದೆ. ನಿಜ ಹೇಳ್ಬೇಕು ಅಂದ್ರೆ ಇದ್ ನನ್ ಕಂಟ್ರೋಲ್ ಅಲ್ಲಿ ಇದೆ, ಆದ್ರೆ 50 ಗ್ರಾಮ್ ನನ್ ಕಂಟ್ರೋಲ್ ಅಲ್ಲಿ ಇಲ್ಲ. ನನಗ್ ಗೊತ್ತಿಲ್ದೇನೆ ನಾನು ಆಚಾರ್ಯ ಪ್ರೀತಿಸ್ತಾ ಇದ್ದೀನಿ. I love him. Really, I love him. I love him. I love him. Good luck. Good luck. Good luck so much. Bye-bye. ರಿಯಲಿ ಯು ಲವ್ ಮೀ? ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತೀಯಾ? ಆಹಾ, ಹಾಗಾದ್ರೆ ನನ್ ಕಣ್ ನೋಡ್ತಾ ಮನಸಾರೆ ಐ ಲವ್ ಯು ಅಂತ ಹೇಳು. ನಿನ್ನ ನೋಡಿದ್ರೇನೆ ನನಗ್ ಭಯ ಆಗುತ್ತೆ. ಸಾಯಂಕಾಲ 6 ಗಂಟೆಗೆ ನಿನಗ್ ಫೋನ್ ಮಾಡಿ ಹೇಳ್ಬಿಡ್ತೀನಿ. ವೇಟ್ ಫಾರ್ ಮೈ ಕಾಲ್. ಬಾಯ್. ಹಾಯ್ ನಿಶಾ. ಬಾಯ್ ನಿಶಾ. ಹಾಯ್ 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 ನಿಶಾ. ನಿಶಾ ನಿಶಾ. ಊರು ಬಿಟ್ಟು ಬಂದು ಅದು ಬೆಂಗಳೂರಲ್ಲಿ, ಅದು ನನ್ನ ಏರಿಯಾದಲ್ಲಿ ರೌಡಿಸಂ ಮಾಡ್ತೀರಾ? ನಿಮಗಿನ್ನೂ ನನ್ನ ಕಾಳದ ವಿಷಯ ಗೊತ್ತಿಲ್ಲ. ಹಲೋ, ಅಲ್ಲಿ ನೋಡಿ ಸರ್. ಮಿಸ್ಟರ್ ಯಶವಂತ್, there is a bad news for you. ಸರ್, ನಿಮ್ಮನ್ನ ಉತ್ತರ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂತ ತಪ್ಪು ನಾ ಏನ್ ಮಾಡಿದ್ದೀನಿ ಸರ್? ಡೈರೆಕ್ಟ್ IPS ಮಾಡಿ ACP ಆಗಿಲ್ಲ ಸರ್. ಕಷ್ಟಪಟ್ಟು ಪ್ರಮೋಷನ್ ತಗೊಂಡು ACP ಆಗಿದ್ದೀನಿ. ಮಿಸ್ಟರ್ ಯಶವಂತ್, ನಿಮ್ ಫೀಲಿಂಗ್ ಏನು ಅಂತ ನನಗೂ ಚೆನ್ನಾಗಿ ಅರ್ಥ ಆಗತ್ತೆ. ನಿಮ್ ಸಿನ್ಸಿಯಾರಿಟಿ ಬಗ್ಗೆ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ರಿಗೂ ಚೆನ್ನಾಗಿ ಗೊತ್ತೇ ಇದೆ. ಆದ್ರೆ ಈ ಕಾಕಿ ಎಷ್ಟೋ ಅನಿವಾರ್ಯ ಸಂದರ್ಭಗಳಲ್ಲಿ ದುಷ್ಟರ ಮಾತನ್ನ ಕೇಳೋ ಹಾಗೆ ಮಾಡುತ್ತೆ. ಎನಿವೆ, ನನ್ನ ಮಾತಿನ ಅರ್ಥ ಏನು ಅಂತ ನಿಮಗೆ ಗೊತ್ತಾಗಿರ್ಬೇಕು. ಬೆಸ್ಟ್ ಆಫ್ ಲಕ್ ಮಿಸ್ಟರ್ ಯಶವಂತ್. ಏಯ್, ಜಾಸ್ತಿ ನಗಬೇಡಿ. ಈ ಖಾಕಿ ಬಟ್ಟೆಗೆ 60 ವರ್ಷಕ್ಕೆ ರಿಟೈರ್ಮೆಂಟ್. ಈ ಎನ್ಕೌಂಟರ್ ಯಶವಂತ್ ಗನ್ಗೆ ಒಂದಲ್ಲ ಒಂದನ್ನು ಸಿಕ್ಕಾಕೊಳ್ತೀರಾ? ನಮ್ ACP ಯಶವಂತ್ ಕೇಸು ಅಂದ್ರೆ ಬೆಂಗಳೂರಲ್ಲಿರೋ ಗೆಜೆಟೆಡ್ ಆಫೀಸರ್ಸು ಮಿನಿಸ್ಟರ್ಸು ತಲೆನೇ ಹಾಕ್ತಿರ್ಲಿಲ್ಲ. ಇದು ಯಾವುದೋ ಒಂದು ಸಣ್ಣ ಕೇಸಲ್ಲಿ ಅವ್ರಿಗೆ ಟ್ರಾನ್ಸ್ಫರ್ ಆಗೋಯ್ತಲ್ಲ. ಹಾಗಾದ್ರೆ ಈ ನನ್ನ ಮಕ್ಕಳು ಬ್ಯಾಕ್ಗ್ರೌಂಡ್ ಹೆಂಗಿರ್ಬೋದು? ನನ್ನ 25 ವರ್ಷ ಸರ್ವಿಸ್ ಅಲ್ಲಿ ನಾನು ಟ್ರಾನ್ಸ್ಫರ್ ಅನ್ನೋ ಪದನೇ ಕೇಳಿರಲಿಲ್ಲ. ಓನ್ಲಿ ಪ್ರಮೋಷನ್. ಜುಜುಬಿನ ಒಂದು ಸಣ್ಣ ವಿಷಯಕ್ಕೆ ನನಗೆ ಟ್ರಾನ್ಸ್ಫರ್ ಆಗೋಯ್ತು. ಅದಕ್ಕೆ ಯಾಕೋ ಕೋಪ ಮಾಡ್ಕೊಳ್ತೀರಾ? ನಾನಿದ್ರೆ ತಾನೇ ಕೋಪ ಮಾಡ್ಕೊಳ್ತೀನಿ. ಇನ್ಮೇಲೆ ಇಬ್ಬರೇ ಇರ್ತೀರಾ? ನೆಮ್ಮದಿಯಾಗಿರಿ. ಅವಳು ಇವನ ಹೆಚ್ಚು ಸಾಯೋ ಬದಲು ಇವನೇ ಸತ್ತೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಏನೋ ಗುರಾಯಿಸ್ತೀಯಾ? ಏಯ್, ಮತ್ತೆ ಬಂದೇ ಬರ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್. ಯಾಕೋ ಎಲ್ರಿಗೂ ತೊಂದರೆ ಕೊಡ್ತಿದ್ಯಾ? ನಿನ್ನಿಂದ ಒಬ್ರಿಗೂ ನೆಮ್ಮದಿ ಇಲ್ವಲ್ಲೋ? ಅಯ್ಯೋ ಮೈ ಲವ್ಲಿ ಅಜ್ಜಿ, ಇನ್ ಮುಂದೆ ಈ ಆಚಾರಿಯಿಂದ ನಿನಗೆ ಯಾವ ರೀತಿ ತೊಂದ್ರೆನೂ ಬರಲ್ಲ. ಹೇಗಿದ್ರು ನಿನ್ ಮಗ ಹೋಗ್ತಾ ಇದ್ದಾನೆ, ಇನ್ನೂ 2 ಜೊತೆ ಬಟ್ಟೆ ಎಕ್ಸ್ಟ್ರಾ ಹಾಕು. ಅವನು ಅಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ಲಿ. ಓಕೆ? ಅಯ್ಯೋ, ಇನ್ನೂ 6 ಗಂಟೆನೆ ಆಗ್ತಿಲ್ವಲ್ಲೇ ಅಜ್ಜಿ.
ಕಲಾಸಿಪಾಳ್ಯಂ ಕಾಳನ್ ಮರ್ಡರ್ ಕೇಸ್ ಫೈಲ್ನ ಸಾಹೇಬ್ರು ತಗೊಂಬರಕ್ಕೆ ಹೇಳಿದ್ರು ಸರ್. ನಾನೇ ಟ್ರಾನ್ಸ್ಫರ್ ಆಗಿ ಬಂದ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿ. ಸರ್ ಯಾವತ್ತಕ್ಕೂ ನೀವೇ ಒಂದ್ಸಲ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿ ಸರ್. ಏನ್ರಿ ನಿಮ್ ಸಾಹೇಬ್ರ ನಂಬರು? ಅಮ್ಮ ಫೋನ್ ಕೊಡು. ಕೊಟ್ಟೆ ಕಣೋ. ಇವಂದ್ ಯಾವ್ದು ಮೊಬೈಲು? ತಗೊಳ್ಳೋ ಮೊಬೈಲು. ಅಜ್ಜಿ, ನನ್ ಮೊಬೈಲ್ ತಗೊಂಡೋಗಿ ಅಪ್ಪನ ಕೊಟ್ಟ. ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ಏನಾಯ್ತೀಗ? ಹೋಗಿಸ್ಕೋ ಹೋಗೋ. Tell me, ಯಶವಂತ್ ಹಿಯರ್. ನನ್ಗೆ ನೋಡ್ರಿ, 90% ಆ ಕೇಸ್ ಇನ್ವೆಸ್ಟಿಗೇಷನ್ ಮಾಡಿದ್ದು ನಾನು. ಇನ್ 10% ಇನ್ವೆಸ್ಟಿಗೇಷನ್ ನೀವು ಮಾಡ್ಬಿಟ್ಟು ಹೆಸರು ತಗೊಳ್ಳೋ ತೊಂದರೇನಲ್ಲ. ನಿಮ್ಮೆಲ್ಲರಿಗೂ ಹೃದಯದಿಂದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ ನಮ್ ಜೊತೆಗೆ ಯಾವ್ಯಾವ ಲವರ್ಸು ಯಾರ್ಯಾರ ಜೊತೆ ಮಾತಾಡ್ತಾರೆ ಅಂತ ನೋಡೋಣ. ಎಂದಿನಂತೆ ಇವತ್ತು ಕೂಡ ಕಾಲರ್ಸ್ ಎಲ್ಲರೂ ರೆಡಿ ಇದ್ದಾರೆ. ಫಸ್ಟ್ ಕಾಲರ್ ಯಾರಂತ ನೋಡೋಣ. ಹಲೋ ಹಲೋ. ಹೇ ಸೋನಿಯಾ, ನನ್ಗೆ ಉದಯ್ ಟಿವಿ ಕನೆಕ್ಷನ್ ಸಿಕ್ತು ಕಣೆ. ಲೈನ್ ಸಿಕ್ಕಿದ್ಯಾ? ಕೊಡೆ ಇಲ್ಲಿ. ತಗೋ ಕೊಡೆ. ಹಲೋ ಹಲೋ ಹಲೋ. ಒಂದ್ ನಿಮಿಷ ಮೇಡಮ್, ಲೈನ್ ಸಿಕ್ಕಿದೆ. ಇದ್ರ ಮೂಲಕ ನೀವು ಆಚಾರಿಗೆ ಐ ಲವ್ ಯು ಅಂತ ಹೇಳ್ಬೋದು. ತಗೋ ತಗೋ, ಮಾತಾಡು. ಹಲೋ, ಮಾತಾಡಿ. ಹಲೋ ಹಲೋ. ನಾನೊಬ್ರಿಗೆ ಮೆಸೇಜ್ ಕೊಡ್ಬೇಕಿತ್ತು. ಯಾರಿಗೆ ಯಾವ ಮೆಸೇಜ್ ಹೇಳ್ಬೇಕು ಹೇಳಿ. ಹೇಳು ಹೇಳು ಹೇಳು. ನಾನು ಆಚಾರ್ಯ ಅನ್ನೋರ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಆಚಾರಿ, ಐ ಲವ್ ಯು. ಹಲೋ ಆಚಾರ್ಯ ಅವ್ರೆ, ಕೇಳಿಸ್ಕೊಂಡ್ರಾ? ಆಚಾರಿ, ಐ ಲವ್ ಯು. ಆಚಾರಿ, ಐ ಲವ್ ಯು. ಖಂಡಿತವಾಗಿಯೂ ನಿಮ್ಗೆ ಮೆಸೇಜ್ ಮುಟ್ಟಿದೆ ಅಂತ ನಾವ್ ಅಂದ್ಕೊಂಡಿದ್ವಿ. ಆಲ್ ದಿ ಬೆಸ್ಟ್ ಫಾರ್ ಯೋರ್ ಲವ್. ಸೊ ಈಗ ಆಚಾರ್ಯ ಚಿತ್ರದಿಂದ ಒಂದು ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಹೆಚ್ಚಬೇಕಾದೆ ಕಣೆ. ಪ್ರೀತಿನೇ ಇಲ್ಲ ಅನ್ನೋ ರಾಕ್ಷಸನ್ನ ಬದಲಾಯಿಸ್ಬಿಟ್ಟೆ. ಅಬ್ಬಾ, ಲವ್ ಅಲ್ಲಿ ಎಷ್ಟು ಪವರ್ ಇದೆ ಅನ್ನೋದಕ್ಕೆ ನೀವಿಬ್ರೇ ಸಾಕ್ಷಿ. ಅಲ್ಲ ಕಣೆ, ಅವನಲ್ಲಿ ಏನಿದೆ ಅಂತ ಅವನು ನೋಡಿ ನಿನ್ ಮೆಚ್ಕೊಂಡೆ ಅಂತ. ಫಾರ್ ದ ಕಿಡ್ಸ್ ಈಸ್ ಅ ಬೇಬಿ. ಫಾರ್ ದ ಇನ್ನಸೆಂಟ್ ಈಸ್ ಅ ಜೆಂಟಲ್ಮನ್. ಫಾರ್ ದ ವಿಲನ್ಸ್ ಈಸ್ ಅ ಹೀರೋ. ಅಂಡ್ ಫಾರ್ ಮೀ ಈಸ್ ಮೈ ಲೈಫ್. ಕೊಳ್ಳಿ ನಾಚಿಕೆ ನೋಡು. ನಿನ್ ಹೀರೋ 50 ಗ್ರಾಮ್ ಹಾಟ್ನ ನೀನ್ ಕಿತ್ಕೊಂಡಾಯ್ತು. ನಿನ್ನ 50 ಗ್ರಾಮ್ ಹಾಟ್ನ ನಿನ್ ಹೀರೋ ಕಿತ್ಕೊಂಡಾಯ್ತು. ಈಗ್ಲೂ ನಾಚಿಕೆನಾ? ನಿಶಾ, ಟು ಬಿ ಫ್ರಾಂಕ್ ವಿತ್ ಯು, ಒಂದ್ ನಿಜವಾದ ಮಾತು ಹೇಳ. ಯೋಚನೆ ಮಾಡಿದ್ರೆ ನಿನ್ ಹೀರೋ ಒಂಥರ ಚೆನ್ನಾಗಿದ್ದಾನೆ. ಎಲ್ಲಾ ಹೀರೋಗಳಿಗೂ ಕಂಪೇರ್ ಮಾಡಿದ್ರೆ ನಿನ್ ಹೀರೋ ಒಂಥರ ಡಿಫ್ರೆಂಟ್. ಇವತ್ತು ಬೆಳಗಿಂದ ಅವನು ಚೇತರಿಸ್ಕೊಂಡಿದ್ದಾನೆ. ಅವನ ವಿರುದ್ಧವಾಗಿ ಏನು ಮಾತಾಡಬೇಡಿ. ಅವನು ಮೊದಲಿನ ತರ ಆಗ್ತಾನೆ. ಆಯ್ತು ಸ್ವಾಮೀಜಿ. ನೀವು ಬೇಗ ಔಷಧಿನ ರೆಡಿ ಮಾಡಿ ಆ ಪೇಷಂಟ್ಗೆ ಕೊಡ್ಬೇಕು. ನೀವು ಅಷ್ಟೇ. ಕರಿಯಾ, ಕರಿಯಾ. परित्राणाय साधूनां विनाशाय चतुष्पथां संस्थापनार्थाय नमामि विष्णुवे। परित्राणाय साधूनां विनाशाय चतुष्पथां संस्थापनार्थाय
ನಾನು ಈ ಭೂಮಿ ಕಣೋ ಬಂದೋಗ ಗಾಳಿ ಕಣ ಅವಳು ನನಗ್ ನೀನ್ ಬೇಕು ಕಣ ಕರಿಯ ನೀನ್ ಬೇಕು ಏನೆಲ್ಲ ಮಾಡ್ತೀನಿ ಕಣ ಆದ್ರೆ ನನ್ ಬಿಟ್ಟು ಹೋಗ್ಬೇಡ ಕರಿಯ ಹೋಗ್ಬೇಡ ನನ್ನ ಜೊತೆಗೆ ಅಯ್ಯೋ ಕರಿಯ ಕರಿಯ ನನ್ ಬಿಟ್ಟು ಹೋಗ್ಬೇಡ ಮೂರ್ ನಿಮಿಷ ಸುಖಕ್ಕೆ ಇಷ್ಟೊಂದು ದುಡ್ಡು ಕೊಡ್ಬೇಕಾ ಹೊಗೆ ಹಾಕಿಸ್ಕೊಂಡು ಚಟ್ಟಕ್ಕೆ ಹೋಗ್ಬೇಕಾದ ವಯಸ್ಸಿನಲ್ಲಿ ಸುಖ ಬೇಕು ಅಂತ ಬಂದವನು ನೀನು. ಈ ಶಾರದಮ್ಮನ ಮನೆಗೆ ಬರ್ಬೇಕು ಅಂದ್ರೆ ರೊಕ್ಕ ರೊಕ್ಕ ಬೇಕಮ್ಮ, ರೊಕ್ಕ ರೊಕ್ಕ ಇಲ್ದಿದ್ರೆ ಏನಾಯ್ತು? ಈ ಪತ್ರಕ್ಕೆ ಸೈನ್ ಹಾಕು. ಏನ್ ಮುಖ ನೋಡ್ತೀಯ? ಹಾಕೋ ನಳ್ರ ಆಚೆ. ಕರೆ ಹೇಳ್ತೀನಿ ನೋಡ್ ಶಾರದಮ್ಮ, ವಯಸ್ಸಿನಂಗ 50 ಆದ್ರೂ 20 ವರ್ಷದಂಗದಿ. ಏನಲ್ಲಿ ಶಿವಪೂಜಾ ಕರಡಿ ಬಂದಂಗ ಈ ನನ್ನ ಮಗ ನಮಕ್ಕಿಂತ ಮೊದ್ಲ ಬಂದು ಕುಂತಾನಲ್ಲ. ಏನ್ ಶಾರದಮ್ಮ? ಓ ಬನ್ನಿ ಬನ್ನಿ ಉಳ್ಳಾಗಡ್ಡಿ ಸಾಹುಕಾರ್ರೆ, ಬರ್ಬೇಕು. ಏನ ಇವನ್ನ ನನ್ ಕೂಡ ಊಟಕ್ಕೆ ಕರ್ದಿಯೇನ? ಸಾಹುಕಾರ್ರೆ, ಅವರು ಕೂಡ ನಿಮ್ಮ ಹಾಗೆ ಬೇಕಾದವರು ಅಂದ್ಮೇಲೆ ಕರೀಲೇಬೇಕಲ್ಲ. ಯಾಕೆ ಶಾರದಮ್ಮ, ಊಟ ಮುಗ್ದಂಗೈತಿ? ನಾವು ಬರೋವರೆಗೂ ಕಾಯಕ್ ಆಗ್ತಿದ್ದಿಲ್ಲ ಏನ? ಏನೋ ತಪ್ಪಾಗೋಯ್ತು ಸಾಹುಕಾರ್ರೆ, ಕ್ಷಮಿಸ್ಬಿಡಿ. ನೋಡು ನೋಡು ನೋಡು, ಏ ಮುಟ್ಟಾಳ ಅಲ್ಲಿ ಅದು ಈ ಜನ್ಮದಾಗ ಸಾಧ್ಯಲ್ಲೋ ಅವನ ಹಿರಿದವಳ. ಈ ಧರ್ಮದೊರೆ ಚಿತ್ರದುರ್ಗದಾಗ ಯಾವ್ದೇ ಕೆಲ್ಸಕ್ಕೂ ಮೊದ್ಲಂತ ಬರ್ದಿಟ್ಕೋ ನೀನು. ಅಷ್ಟಕ್ಕೂ ಈಕಿ ಜೈಲ್ನಾಗಿದ್ದಾಗ ಬಿಡಿಸ್ಕೊಂಡು ಬಂದವ್ ನಾನು. ಯಾರು ನನ್ನ ಮಗನೂ ಬಂದಿಲ್ಲ. ಮಕ್ಕಾಯಿ ನೋಡ್ತಿ ಹೇಳವ್ಗ. ಓಯ್ ಆಕೆ ಮಗಳನ್ನ ಎಲ್ಲೋ ಇಟ್ಕೊಂಡು ಸಾಕ್ತಿರೋದು ನಾನು. ಧನರಾಜ ನಿನ್ನ ಹಿರಿದವಳ. ಶಾರದಮ್ಮ, ಎಷ್ಟೇ ತಲೆಗಳು ಉಳಿದ್ರು ಪರವಾಗಿಲ್ಲ, ನನ್ನ ಮಗನೇ ಆಕೆಗ್ ಮೊದ್ಲು ಗೆಜ್ಜೆ ಪೂಜೆ ಮಾಡ್ಬೇಕು. ಶಾರದಮ್ಮ, ಮೊದ್ಲು ನನ್ನ ಮಗನ ಗೆಜ್ಜೆ ಪೂಜೆ ಮಾಡ್ಬೇಕು. ಅದು ಎಷ್ಟು ತಲೆ ಉಳುತ್ತಾವ ನಾನು ನೋಡ್ತೀನಿ. ನೀನು ಕಷ್ಟದಲ್ಲಿರುವಾಗ ಉಪಕಾರ ಮಾಡಿದ್ ನಾನು ಅನ್ನೋದನ್ನ ಮರಿಬೇಡ ಶಾರದಮ್ಮ. ಇವರಿಬ್ರು ಮಾತಾಡಬಹುದು. ನಿನ್ನ ಮಗಳು ನನ್ನ ಕೈ ಸಿಗದೆ ಇದ್ರೆ ನಾನು ಮಾತಾಡಲ್ಲ, ಮಾಡಿ ತೋರಿಸ್ತೀನಿ. ನೀವ್ಯಾರು ನನಗೆ ಬಿಟ್ಟಿಯಾಗಿ ಉಪಕಾರ ಮಾಡಿಲ್ಲ. ನಾನು ನನ್ನ ದೇಹನೇ ನಿಮ್ಮ ಹತ್ರ ಒತ್ತೆಯಾಗಿಟ್ಟಿದೆ ಅನ್ನೋದನ್ನ ಮರಿಬೇಡಿ. ಕಿರಿಸ್ಬೇಡಿ. ದೇಹ ನಮ್ದು. ದೇಹಕ್ಕೆ ವಯಸ್ಸಿರೋರ್ಗೂ ಮಾತ್ರನೇ ನಿಮ್ಮಂಥವ್ರು ನಮಗ್ ಬೆಲೆ ಕೊಡಿ. ಅದು ಮುಗಿದ ಮೇಲೆ ಯಾರು ನಮ್ಮನ್ನ ಮೂಸ್ ಕೂಡ ನೋಡಲ್ಲ. ಅಂದ್ರೆ ನಿನ್ನ ಮಾತಿನ ಅರ್ಥ ಆಗಾಕತ್ತಿಲ್ಲ ನಮಗೆ. ಅರ್ಥ ಆಗ್ಲಿಲ್ವಾ? ಮನಿ ಮೇಕ್ಸ್ ಮೆನಿ ಥಿಂಗ್ಸ್. ಯಾರಾದ್ರೇನು ನಾಳೆ 12 ಗಂಟೆಗೆ ಯಾರು ಮೊದಲು ರೊಕ್ಕ ತಂದು ಕೊಡ್ತಾರೋ ಅವರು ನನ್ನ ಮಗಳನ್ನ ಮೊದಲ ಹೋಗ್ಲಿ ಅವನ ಇರ್ತಾವಳೆ. ಶಾರದಮ್ಮ, ಇಡೀ ದುರ್ಗದಾಗ ಯಾರಂತ ರೊಕ್ಕ ಆಸ್ತಿ ಅಂತ ಜಾಸ್ತಿ ಐತಿ. ನಾಳೆ 12 ಗಂಟೆ ಖಾತ್ರಿ ಹಾಕೈತಿ. ಬರ್ರೆ. ಇನ್ನು ನೀವೇನ್ ಹೇಳ್ತೀರಾ ಸಾವುಕಾರ್ರೆ? ಅದು ನಾಳೆ 12 ಗಂಟೆಗೆ ಗೊತ್ತಾಗ್ತದ. ನನ್ನ ಎತ್ತು ತಾಯಿ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಯಾವನಾದ್ರೂ ಅಡ್ಡ ಬಂದ್ರೆ ಅಡ್ಡಿಸ್ಬಿಡ್ತೀನಿ. ನೀನು ಒಂದ್ ಹೆಣ್ಣ, ಇಂಥ ಜೀವನ ಸಾಕ್ಸಾಕ್ ನಾಚಿಕೆ ಆಗಲ್ಲ.
ನೀನ್ ವೇಶ್ಯ ಅನ್ನೋ ಪಟ್ಟ ಕಟ್ಕೊಳೋದಲ್ದೆ ನಿನ್ ಮಗಳ ಜೀವನನೂ ಹಾಳು ಮಾಡಕ್ ಕೊಟ್ಟಿದ್ಯಲ್ಲ. ನಿನ್ನಂತ ವೇಶ್ಯನ ನಡು ರಸ್ತೆಯಲ್ಲಿ ತುಂಡು ತುಂಡ ಕತ್ತರಿಸಿದ್ರು ತಪ್ಪಿಲ್ಲ. ಎಷ್ಟೋ ವೇಶ್ಯಗಳಿಗೆ ಮನಸ್ಸಾಕ್ಷಿ ಅಂತ ಇರುತ್ತೆ. ಅವ್ರ ಜೀವನ ಹಾಳಾದ್ರೂ ತನ್ನ ಮಕ್ಕಳಿಗೋಸ್ಕರ ಕಷ್ಟ ಪಡ್ತಾರೆ. ಆದ್ರೆ ನೀನು ಸ್ವಂತ ಮಗಳ ಜೀವನನ ಹಾಳು ಮಾಡಕ್ಕೆ ಅವಳ ದೇಹನ ಬೆಳೆಸಿ ತಲೆ ಹಿಡಿಯಕ್ ಹೋಗಿದ್ಯಲ್ಲ. ನಿಮ್ಮಂತ ವೇಶ್ಯಗಳಿಗೆ ಹುಟ್ಟು ಸಾವಿದೆ ಅಂತ ಗೊತ್ತಿದ್ದೇ ಇಷ್ಟೊಂದು ಆಟ ಆಡ್ತಿರಲ್ಲ. ಅಕಸ್ಮಾತ್ ಸಾವೇ ಇಲ್ಲ ಅಂತಿದ್ರೆ ಇನ್ನೆಷ್ಟು ಆಟ ಆಡ್ತಿದ್ರಿ ನೀವು. ಏನೋ ವೇಶ್ಯ ವೇಶ್ಯ ಅಂತೀಯಲ್ಲ, ಯಾರು ಹುಟ್ಟತಾನೆ ವೇಶ್ಯ ಆಗ್ಬೇಕು ಅಂತ ಆಸೆ ಇಟ್ಕೊಂಡು ಪಟ್ಟ ಕಟ್ಕೊಂಡಿರಲ್ಲ. ಹಸಿವು ಪರಿಸ್ಥಿತಿ ಅವರನ್ನ ಹಾಗಾಗೋ ಹಾಗೆ ಮಾಡುತ್ತೆ. ಆ ಹಸಿವಿನ ಪರಿಸ್ಥಿತಿ ನಿನಗಿನ್ನೂ ಬಂದಿಲ್ಲ ಅಂತ ಕಾಣುತ್ತೆ. ನೀನ್ ಅಂದ್ಕೊಂಡ ಹಾಗೆ ವೇಶ್ಯ ದಂಧೆ ನಡ್ಸೋರೆಲ್ಲ ಅದರಲ್ಲಿ ಸುಖ ಸಿಕ್ಕತೆ, ಐಷಾರಾಮಿ ಜೀವನ ಸಿಕ್ಕತೆ ಅಂತ ಈ ದಂಧೆಗೆ ಬಂದಿರೋಲ್ಲ. ಆದ್ರೆ ಒಂದು ಸಲ ಈ ದಂಧೆಗೆ ಬಂದ್ಮೇಲೆ ಮತ್ತೆ ವಾಪಸ್ ಹೋಗೋದಕ್ಕಾಗೋದಿಲ್ಲ. ನಾನೇನೋ ಮೊದಲಿಂದಲೂ ಈ ದಂಧೆ ನಡೆಸ್ತಿದ್ದವಳಲ್ಲ. ನಾನು ಕೂಡ ಒಬ್ಬ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ, ಮಗುಗೆ ಒಳ್ಳೆ ತಾಯಿಯಾಗಿ, ಗೃಹಿಣಿಯಾಗಿದ್ದವಳು. ನಿನ್ನಂತವ್ರ ಬಾಯಿನಲ್ಲಿ ಗೃಹಿಣಿ ಅನ್ನೋ ಪದನೇ ಬರಬಾರ್ದು. ಈ ಗೃಹಿಣಿಯನ್ನು ಪಟ್ಟನ್ ಕಿತ್ಕೊಂಡವ್ರು ಯಾರು ಅಂತ ನೋಡ್ಬೇಕೇನೋ? ಬಾರೋ ಬಾರೋ ನೋಡೋ, ಈ ಪಾಪಿನೇ ನನ್ ಜೀವನ ಹಾಳು ಮಾಡಿದ್ದು. ಒಂಟಿ ಹೆಣ್ಣು ನನ್ ರಸ್ತೆಯಲ್ಲಿ ನಡೆದು ಬರ್ತಿದ್ದಾಗ ಕೆಲವು ರೌಡಿಗಳು ನನ್ ಹಿಂದೆ ಬಿದ್ರು. ಯಾರಾದ್ರೂ ಕಾಪಾಡಿ. ಹೇಳಮ್ಮ, ಹೇಳು. ಯಾರಮ್ಮ ನೀನು? ಏನಾಯ್ತು? ಸರ್, ಅದು ನನ್ ಗಂಡ ಟ್ಯಾಕ್ಸಿ ಡ್ರೈವರು ಧರ್ಮಸ್ಥಳದಿಂದ ಬರುವಾಗ ಆಕ್ಸಿಡೆಂಟ್ ಆಗೋಯ್ತು ಸರ್. ಅವ್ರಿಗೆ ತುಂಬಾ ಗಾಯ ಆಗಿದೆ. ಆಸ್ಪತ್ರೆಗೆ ಸೇರಿಸಿದ್ದೀನಿ. ಆದ್ರೆ ಅಲ್ಲಿರೋ ಡಾಕ್ಟ್ರು ಪೊಲೀಸ್ ರಿಪೋರ್ಟ್ ಬರೋವರೆಗೂ ಟ್ರೀಟ್ಮೆಂಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಅಂತ ಬರ್ತಿದ್ದೆ. ಅಷ್ಟರಲ್ಲಿ ರೌಡಿಗಳು ನನ್ನನ್ನ ಸಹಾಯ ಮಾಡೋ ತರ ಕರ್ಕೊಂಡು ಹೋದ. ಆದ್ರೆ 22 ಜನ ವೇಶ್ಯರಲ್ಲಿ ಒಬ್ಳು ಸ್ಟೇಷನ್ ಇಂದ ತಪ್ಪಿಸ್ಕೊಂಡಿದ್ಲು. ಅವಳನ್ನ ಹುಡ್ಕೊಂಡು ಇವನ್ ಬರ್ತಿದ್ದ ಅಂತ ನನಗೆ ಗೊತ್ತಾಗ್ಲಿಲ್ಲ. ಎಫ್ಐಆರ್ ಹಾಕಿದ ವೇಶ್ಯರನ್ನ ಕೋರ್ಟ್ಗೆ ಹಾಜರುಪಡಿಸ್ಲಿಲ್ಲ ಅಂದ್ರೆ ಪ್ರಮೋಷನ್ಗೆ ಧಕ್ಕೆ ಬರುತ್ತೆ ಅಂತ ತಪ್ಪಿಸ್ಕೊಂಡಿರೋ ವೇಶ್ಯ ಜಾಗಕ್ಕೆ ನನ್ನ ಸೇರಿಸ್ಬಿಟ್ಟ. ಸರ್, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ, ಈ ದಾರಿ ಸರಿ ಇಲ್ಲ, ಈಗ ಹೋಗೋಣ ಬನ್ನಿ. ನನ್ನ 3 ವರ್ಷದ ಮಗಳನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ರಾತ್ರಿ ಉಳ್ಕೊಂಡೆ. ತಪ್ಪಿಸ್ಕೊಂಡಿರೋ ವೇಶ್ಯ ಜಾಗಕ್ಕೆ ಇವಳ ಹೆಸರನ್ನು ಸೇರಿಸಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ. ಅಯ್ಯೋ ಪಾಪಿ, ಅನ್ಯಾಯವಾಗಿ ನನ್ನ ಜೀವನನ ಹಾಳು ಮಾಡ್ಬಿಟ್ಟಿಯಲ್ಲೋ. ಇವನು ಈ ಸ್ವೀಟಗೋಸ್ಕರ ನನ್ನ ಜೀವನನೇ ಹಾಳು ಮಾಡ್ತಾ ಇದ್ದಾನೆ ಸರ್. ಹಾಳು ಮಾಡ್ಬಿಟ್ಟ. ಯಾರ ಹತ್ರ ಮಾತಾಡ್ತಿದ್ಯಾ ನೀನು? ಕಾನ್ಸ್ಟೇಬಲ್ ಸ್ಟೇಕರ್. ಸರ್, ಇವನನ್ನ ಮಾತ್ರ ನಂಬೇಡಿ. ಇವನ ಬಗ್ಗೆ ನಿಮಗೆ ಗೊತ್ತಿಲ್ಲ ಸರ್. ಸರ್, ಇವನ ಬಗ್ಗೆ ನಿಮಗೆ ಗೊತ್ತಿಲ್ಲ. ಈ ಪಾಪಿನ ನಂಬೇಡಿ, ಇವನ ನಂಬೇಡಿ. ನಿನ್ನೆ ನಾನು ಬಿಡೋಲ್ಲ, ನಾನು ಖಂಡಿತ ಬಿಡೋಲ್ಲ. ಯಾರೋ ಒಬ್ಬ ಅಧಿಕಾರಿ ನಿಮ್ ಜೀವನದಲ್ಲಿ ಆಟ ಆಡ್ದ ಅಂತ ಹೇಳಿ ಏನು ತಪ್ಪು ಮಾಡ್ದಿದ್ ನಿನ್ ಮಗಳನ್ನ ಈ ದಂಧೆಗೆ ತರೋದು ಸರಿಯಲ್ಲ. ಹಾಗಾಗಕ್ಕೆ ನಾ ಬಿಡೋಲ್ಲ. ಅದನ್ನ ಹೇಳೋದಕ್ಕೆ ನೀನ್ ಯಾರು? ಹೇ ಜಗ, ಇವನ್ನ ಒಂದು ಹೊರಗಾಕೋ. ನೀನ್ ಅಂದ್ಕೊಂಡ ಹಾಗೆ ನಾನು ನನ್ನ ಮಗನ್ನ ಅಲ್ಲಿಟ್ಟಿಲ್ಲ. ಯಾವ ಪಾಪಿ ನನ್ನ ಜೀವನನ ಹಾಳು ಮಾಡ್ದ ಅಂತ ಹೇಳಿದ್ನೋ ಅವನ ರಕ್ತ ಹಂಚ್ಕೊಂಡು ಹುಟ್ಟಿರೋದು ನೀನು ಅಂತ ನನಗೆ ಚೆನ್ನಾಗ್ ಗೊತ್ತು. ನನ್ನ ಮಗಳು ಪ್ರೇಮಿ ಅಂತಾನೂ ನನಗೆ ಚೆನ್ನಾಗ್ ಗೊತ್ತು. ಆದ್ರೆ ನಿನ್ನ ಪ್ರೇಮದ ಕಥೆ ಇಲ್ಲಿ ನಡೆಯೋಲ್ಲ ಅಂತ ನಿನಗ್ ಗೊತ್ತಿಲ್ಲ. ಇಷ್ಟೊತ್ತವರೆಗೂ ನನ್ನ ಎತ್ತದೊಂದು ತಪ್ಪು ಮಾಡ್ದವನ ಒಂದೇ ಕಾರಣಕ್ಕೆ ಸುಮ್ಮನೆ ಐತೆ. ರಕ್ತ ಹಂಚ್ಕೊಂಡು ಹುಟ್ಟಿದವ್ರಿಗೆ ಅದೇ ಬುದ್ಧಿ ಇದ್ದಿದ್ರೆ ಕುಂತಿನ ಮರ್ತು ಜನ ಕರ್ಣನ ಹೆಸರು ಹೇಳ್ತಿರ್ಲಿಲ್ಲ. ತಂದೆ ಮಾಡಿದ ಮಗ ಅನ್ಬಗ್ಸು, ಮಗ ಮಾಡಿದ ಮೊಮ್ಮಗ ಬರೆ ಹಾಕ್ಸೋ ಅನ್ನೋ ಕಾಲ ಯಾವತ್ತೂ ಹೊರಟೋಯ್ತು. ಗೊತ್ತೋ ಗೊತ್ತಿಲ್ದೇನೋ ಈ ಆಚಾರಿ 50 ಗ್ರಾಮ್ ನಿನ್ ಮಗಳು ನಿಶಾ ಕೊಟ್ಟಾಯ್ತು. ಇನ್ನು ಮುಂದೆ ನಿನ್ನ ಮಗಳು ನನ್ನವಳು. ಅಷ್ಟೇ. ನನ್ನ ಜೀವನನ 4 ಜನಕ್ಕೆ ತಲೆ ಹಿಡಿಯೋ ಹಾಗೆ ಮಾಡಿರೋ ಅಪ್ಪನ ಮಗ ನೀನು. ನೀನು ನಮ್ಮಪ್ಪ ಮಾಡಿದ ತಪ್ಪಿಗೆ ನಿನ್ ಮಗಳನ್ನ ನನಗ್ ಕೊಡಲ್ಲ ಅಂತೀಯ. ಆದ್ರೆ ನಾನು ಅವಳೊಬ್ಳು ವೇಶ್ಯ ಮಗಳಾಗಿದ್ರು ಅವಳನ್ನ ಕೈ ಬಿಡಲ್ಲ ಅಂತೀನಿ. ಆದ್ರೆ ನಿನ್ಗೂ ನನ್ಗೂ ಇರೋ ವ್ಯತ್ಯಾಸ. ನೀನ್ ಅಂದ್ಕೊಂಡ ಹಾಗೆ ನನ್ನ ಮಗಳು ನಿನ್ನ ಕೈಗೆ ಸಿಕ್ಕೋಲ್ಲ. ಅಷ್ಟೇ ಅಲ್ಲ, ಅವಳನ್ನ ಅಷ್ಟು ಸುಲಭವಾಗಿ
ಪತ್ತೆ ಹಚ್ಚೋದಕ್ಕೂ ನಿನ್ನ ಕೈಲಾಗಲ್ಲ. ಈ ಆಚಾರಿ ಒಂದು ಸಲ ಇಟ್ಟೆಜ್ಜೆನ ಹಿಂದೆ ತೆಗಿಯೋದಿಲ್ಲ. ಇಟ್ಟು ಗುರಿನ ಯಾವತ್ತೂ ತಪ್ಪಿಸಿಲ್ಲ. ಹೇಳಿದ ಮಾತನ್ನ ಮಾಡದೆ ಬಿಡೋಲ್ಲ. ಅಕಸ್ಮಾತ್ ನಿನ್ ಮಗಳನ್ನ ಮುಚ್ಚಿಟ್ಟಿದ್ರೆ ಆಕಾಶಕ್ಕಿಂತ ಮೇಲೆ ಭೂಮಿಗಿಂತ ಕೆಳಗಂತೂ ಇಟ್ಟಿರೋಕ್ಕಾಗಲ್ಲ. ನೀನ್ ಇಟ್ಟಿದ್ರೆ ಭೂಮಿ ಮೇಲೆನೆ ಇಟ್ಟಿರ್ಬೇಕು. ಅವಳನ್ ಪತ್ತೆ ಹಚ್ಚೋದ್ ನನಗೇನ್ ದೊಡ್ಡ ವಿಷಯ ಅಲ್ಲ. ನಮ್ಮಪ್ಪ ನಿನ್ನ ಬೀಗರು ಅಂತ ಒಪ್ಕೊಂತಾರೋ ಇಲ್ಲೋ ಗೊತ್ತಿಲ್ಲ. ನೀನ್ ನನ್ನ ಅಳಿಯ ಅಂತ ಒಪ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ 24 ಗಂಟೆಯಲ್ಲಿ ನಿನ್ ಮಗಳನ್ನ ಪತ್ತೆ ಹಚ್ಚಿ ತಾಲಿ ಕಟ್ಲಿಲ್ಲ ಅಂದ್ರೆ ನನ್ನ ಹೆಸರು ಆಚಾರಿನೇ ಅಲ್ಲ. ನಿಮ್ಮ ನಾಚಿಕೆ ಆಗಲ್ಲ ನಿಮ್ಗೆ? ಅದು ಅದಿರ್ಲಿ, ನಿಶಾ ಪಾಸ್ಪೋರ್ಟ್ ರೆಡಿ ತಾನೆ? ರೆಡಿ ಇದೆ ಮೋರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಅಮೆರಿಕಾಗ್ ಹೋಗೋದಕ್ಕೆ ಯಾವುದೇ ತೊಂದರೆಗಳು ಆಗ್ಬಾರ್ದು. ಆಯ್ತು ಮೋರೆ. ಈಗೆಲ್ಲಿದ್ದ? ಅಮ್ಮ ಬಾಮ್ಮ, ಹೊರಗೆ ಬಾಮ್ಮ. ನಿಶಾ, ನಿಶಾ, ನಾನೇನಮ್ಮ ನಿನ್ ಅಮ್ಮ. ನನ್ನನ್ನ ಅಮ್ಮ ಅಂತ ಕರೆಯೋಲ್ವೇನಮ್ಮ? ನಾಯಿ ಕೂಡ 4 ಮರಿ ಹಾಕಿ ಹೊಟ್ಟೆ ಹಸ್ತ್ರೆ ಅದ್ರಲ್ಲೊಂದ್ ಮರಿ ತಿನ್ಬಿಡುತ್ತೆ. ಅದಕ್ಕಿಂತ ಕಟುಕಿ ನೀನು. ಒಂದು ಮಗಳಿಗೆ ಜನ್ಮ ಕೊಟ್ಟು ಅವಳನ್ನ ಬೆಳೆಸಿ ವ್ಯಾಪಾರ ಮಾಡ್ಬೇಕು ಅಂತಿದೀಯಲ್ಲ, ನಿನ್ನ ಒಂದ್ ಹೆಣ್ಣು ಅಂತ ಕರೆಯಕ್ಕೆ ನಾಚಿಕೆ ಆಗತ್ತೆ. ಅಮ್ಮ ಅಂತ ಹೇಗ್ ಕರೀಲಿ? ಈಜು ಗೊತ್ತಿಲ್ದೆ ಸಮುದ್ರಕ್ಕೆ ಬಿದ್ದಿರೋಳು ನಾನು. ನನಗಿರೋದು ಒಂದೇ ಒಂದು ಆಸೆ, ಉಸಿರಾಡಬೇಕು ಅನ್ನೋದು. ಆದ್ರೆ ನೀನು ಸಮುದ್ರದ ದಡದ ಮೇಲಿರೋಳು. ನಿನಗೆ 108 ಕಲ್ಪನೆಗಳಿರುತ್ತೆ, ಆಸೆಗಳಿರುತ್ತೆ. ನಿನ್ನ ವಯಸ್ಸಿನ 20, 50 ವರ್ಷದ ಅನುಭವ ನಿನಗಾಗಿಲ್ಲ. ನಿನ್ನ ಜೀವನನ ಹೇಗಿಡ್ಬೇಕು, ಏನು ಮಾಡಬೇಕು ಅಂತ ನನಗ್ ಗೊತ್ತು. ನಡಿಯ ಇವರನ್ನೆಲ್ಲ ಹೊಡೆದ ಮಾತ್ರಕ್ಕೆ ನಿನ್ನನ್ನ ನೀನು ಹೀರೋ ಅನ್ಕೋಬೇಡ. ಆಕಾಶನ ಮಡಚಿ ನಕ್ಷತ್ರನ ಎಣಿಸಿ ಜೇಬಿಗಿಟ್ಕೊಳ್ಳೋ ಆಸೆ ಪಡ್ಬೇಡ. ಅದಾಗೋದು ಇಲ್ಲ, ಅದಾಗೋದಿಕ್ಕೆ ನಾನು ಬಿಡೋದು ಇಲ್ಲ. 100 ಬಲಿ ತಗೊಂಡಿರೋ ನನಗೆ ನೀನೊಂದು ಲೆಕ್ಕನೇನು? ರೈಟ್ ಹೇಳ. ಶಾರದಾದೇವಿ, ನಿನ್ ಕೈನಲ್ಲಿ ಬಲಿಯಾಗಿರೋ 101 ಜನ ಇರ್ಬೋದು. ಅವರೆಲ್ಲ ಕುರಿಗಳು ಅನ್ಸುತ್ತೆ. ನಾನು ಕುರಿ ಅಲ್ಲ, ಹುಲಿ. ಇಬ್ರು ಮನ್ಸು ಮಾಡಿದ್ರೆ ಒಬ್ಬ ಜನನ, ಒಬ್ಬ ಮನ್ಸು ಮಾಡಿದ್ರೆ 10 ಜನ ಮರಣ. ಇವ್ರುಗಳನ್ನೆತ್ತದ್ ನನಗೇನ್ ದೊಡ್ಡ ವಿಷಯ ಅಲ್ಲ. ನನಗೆ ಅದ್ರ ಅವಶ್ಯಕತೆನೂ ಇಲ್ಲ. ನಿಶಾ, ನನ್ನನ್ನು ಕೆಡ್ಕೊಂಬೇಡ್ರಿ. ನಿಶಾ, ನಿಶಾ, ಅಯ್ಯೋ, ಏನಾಯ್ತು? ನೋಡೋ ಗಂಟ ಆದ್ರೂ ಸ್ವಲ್ಪ ಇರು. ಈಗ ಏನ್ ಮಾಡೋದು? ಏನ್ ಮಾಡೋದು?
ನಾವ್ ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಅಮ್ಮ ಖಂಡಿತ ಬಂದ್ಬಿಡ್ತಾಳೆ. ಅದಕ್ಕೆ ನನ್ನೇನ್ ಮಾಡು ಅಂತೀಯ? ಈಗೇನ್ ಮಾಡೋದು? ಆಚಾರಿ ಅಲ್ಲಿ ನೋಡು. ತುಂಬಾ ಥ್ಯಾಂಕ್ಸ್ ಅಜ್ಜಿ. ನನ್ನಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ ಕಣಲ್ಲಿ. ಹಲೋ ಪಾಪ. ಒಬ್ಬ ಅಮಾಯಕನ ಯಾಕೋ ಇಷ್ಟೊಂದು ಜನ ಹಿಡ್ಕೊಂಡು ಹೊಡಿತಾ ಇದ್ದೀರಾ? ಓಹೋ, ಸಿನಿಮಾ ನಟರು ಸ್ವಾಮಿ, ಇದು ರೀಲ್ ಅಲ್ಲ, ರಿಯಲ್. ಓ, ಸುಮ್ನೆ ಕಳಿಸ್ಕೊಳ್ಳಿ. ಓ, ರಿಯಲ್ ಫೈಟ್ ಮಾಡಿ ನೀವು ತುಂಬಾ ದಿವಸ ಆಯ್ತು. ಮಾಸ್ಟರ್, ಏನ್ ದೇವರಾಜ್ ಅವರೇ, ಶೂಟಿಂಗ್ ಎಷ್ಟು ಗಂಟೆಗೆ? 2 ಗಂಟೆಗೆ. ಒಂದು 10 ನಿಮಿಷ ರಿಯಲ್ ಫೈಟ್ ಮಾಡಿ ಬರ್ತೀನಿ, ಕೂತ್ಕೊಂಡು ನೋಡಿ. ಜೂಟ್ ಸರ್. Good shot. ತುಂಬಾ ಥ್ಯಾಂಕ್ಸ್. ಏ ಕಮಾನ್, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾಗ ಇನ್ನೊಬ್ಬ ಮನುಷ್ಯ ಸಹಾಯ ಮಾಡಬೇಕಾದ್ದು ಧರ್ಮ. ನಿನ್ನ ಹೆಸರು? ಆಚಾರ್ಯ ಅಂತ. ಏನ್ ಲವ್ ಪ್ರಾಬ್ಲಮಾ?
ಈಗಿನ ಕಾಲದಲ್ಲಿ ಕಷ್ಟನೇ ಇಲ್ಲದೆ ಲವ್ ಮಾಡಿ ಮದುವೆ ಆಗ್ಬಿಡ್ತಾರೆ, ಆಮೇಲೆ ಕಷ್ಟ ಪಡ್ತಾರೆ. ಆದ್ರೆ ಕಷ್ಟನ ಧೈರ್ಯವಾಗಿ ಎದುರಿಸೋ ಪ್ರೇಮಿಗಳು ಗೆಲ್ತಾರೆ. ಅದೇ ರೀತಿ ನಿಮ್ ಲವ್ ಸಕ್ಸಸ್ ಆಗಲಿ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಗುಡ್ ಲಕ್ ಮ್ಯಾಮ್. ಒನ್ಸ್ ಅಗೈನ್ ಗುಡ್ ಲಕ್. ಶಬಾಷ್. ರಾಗಿ ಕಾಳಲ್ಲಿ ಸಾಸಿವೆ ಬಿದ್ರು ಆಯೋಣ, ಬಾಸುಮತಿ ಅಕ್ಕಿ ಬಿದ್ರೆ ಆಯೋದ್ ಕಷ್ಟನ. ಏಯ್, ಹಾಲು ಕುಡ್ದು ತುಟಿ ಒಣಗಿರೋ ಬಚ್ಚ ನೀನ್. ನನ್ನ ಮಗಳನ್ನ ಎತ್ಕೊಂಡು ಹೋಗೋಕೆ ಎಷ್ಟೋ ಧೈರ್ಯ ನಿನ್ಗೆ? ಚಿತ್ರದುರ್ಗದ ಓಬವ್ವ ಅಂದ್ರೆ ಓದ್ದವ್ರಿಗೆ ಮಾತ್ರ ಗೊತ್ತು. ಆದ್ರೆ ಈ ಶಾರದಮ್ಮ ಅಂದ್ರೆ ದುರ್ಗದಲ್ಲಿ ಓದ್ದೆ ಬರಿದೇ ಇರೋ ಮಕ್ಳಿಗೂ ಚೆನ್ನಾಗ್ ಗೊತ್ತು. ನಾನು ಕಾಲಿಟ್ಟು ನಡೆದ್ರೆ ಇಡೀ ದುರ್ಗದ ಜನ ಗಡಗಡ ಅಂತ ನಡುತ್ತಾರೆ. ನಾನು ಎದೆ ಮುಂದಿಟ್ಕೊಂಡು ನಡೆದ್ರೆ ಎಲ್ಲಾ ಜನ ನನ್ನ ಕಾಲ್ ಹತ್ರ ಬಿದ್ದಿರ್ತಾರೋ. ಹಾಫ್ ಟಿಕೆಟ್ ಫ್ರೆಂಡ್ಸ್ ಗಳನ್ನ ಇಟ್ಕೊಂಡು ನಿನ್ನ ಕೈ ಏನು ಮಾಡಕ್ಕಾಗಲ್ವೋ? ಮರ್ಯಾದೆಯಾಗಿ ನನ್ನ ಮಗಳನ್ನ ಬಿಟ್ಟು ಕಳಿಸ್ಕೋ. ನಿನಗೆ ತಲೆ ಹಿಡಿಯೋದ್ ಗೊತ್ತಿರ್ಬೋದು, ಇಲ್ಲ ತಲೆ ತೆಗಿಯೋದ್ ಗೊತ್ತಿರ್ಬೋದು. ಪ್ರೀತಿ ಪ್ರೇಮದ ಬಗ್ಗೆ ನಿನಗೇನೆ ಗೊತ್ತು? ಏಯ್, ಪ್ರೀತಿ ಅಂದ್ರೆ ಬೆಂಕಿ ಇದ್ದಾಗೆ, ಅದು ತಂಟೆಗೆ ಹೋದ್ರೆ ಸುಟ್ಟೋಗ್ತೀಯ ನೀನು. ನಿನ್ನಂತ ಚಿಲ್ರೆಗಳಿಗೆ ಎದುರ್ಕೊಂಡಂಗಿದ್ರೆ ನಮ್ಮಂತ ಯುವಕರು ಪ್ರೀತಿ ಪ್ರೇಮನು ಮಾಡ್ತಿರ್ಲಿಲ್ಲ. ಪ್ರೀತಿ ಪ್ರೇಮ ಅನ್ನೋದಕ್ಕೊಂದು ಅರ್ಥನೂ ಇರ್ತಿರ್ಲಿಲ್ಲ. ನಿನ್ನಂತ ಪ್ರೇಮಿಗಳನ್ನ ನಾನು ಎಷ್ಟೋ ಜನಗಳನ್ನ ನೋಡಿದ್ದೀನಿ, ಕೇಳಿದ್ದೀನಿ. ಆದ್ರೆ ಅಂಥ ಪ್ರೇಮಿಗಳ ಕೊನೆಗೆ ಸಿಗೋದು ಏನ್ ಗೊತ್ತಾ? ಸಾವು. ನಿನಗೂ ಕೂಡ ಅಂಥ ಗತಿ ಬರೋದ್ ಬೇಡ. ಆ ತರ ಬದುಕಿದ್ದು ಏನ್ ಪ್ರಯೋಜನ? ಹೊಟ್ಟೆಗೂಟ, ಕಣ್ಣಿಗೆ ನಿದ್ದೆ ಇಲ್ದೇನೂ ಬದುಕಿರಬಹುದು. ಅವನ್ನ ಸಾಯಿಸಿ ನೀನ್ ಗೆದ್ದೆ ಅಂತಾನು ಅನ್ಕೋಬಹುದು. ಆದ್ರೆ ಮರುಕ್ಷಣನೇ ನಿನ್ ಮಗಳು ಬದುಕಿದ್ದು ಹೆಣ ಆಗ್ತಾಳೆ. ಜೀವ ಚಿಕ್ಕದು, ಜೀವನ ಬಹಳ ದೊಡ್ಡದು. ಅನುಭವ ಇಲ್ದೇ ಇರೋ ನಿನ್ನ ನಾಲಿಗೆ ಏನೇನೋ ಮಾತಾಡುತ್ತೆ. ಇವನನ್ನ ಎತ್ ಹಾಕಿ ಇವಳನ್ನ ಹೇಳ್ಕೊಂಡ್ ಬಂದ್ರು. ಸಾಕತ್ತಿದ್ರೆ ಮುಟ್ನಾಡವನ್ನ ಏನ್ ಆವಾಗ್ಲಿಂದ ನಿಮ್ಮವರಿಗೆಲ್ಲ ಎತ್ತಿ ಎತ್ತಿ ಅಂತಿದ್ಯಾ? ಆಚಾರಿ ಮಚ್ಚೆತ್ತಿದ್ರೆ ನಿಮ್ಮವ್ರನ್ನೆಲ್ಲ ಒಂದೇ ಏಟ್ಗೆ ನಿಮಿಷದಲ್ಲಿ ಕೊಚ್ಚಾಕ್ಬಿಡ್ತಾನೆ. ಏನಂತೀರಾ? ನಿನಗೆ ಬುದ್ಧಿಗಿದ್ದಿ ಇದೆಯೇನಮ್ಮ? ನೀನು ಒಂದ್ ಹೆಣ್ಣು, ನಿನ್ನ ಮಗಳ ಪ್ರೀತಿ ಬಯಸ್ತೀನಿ ಅಂತ ಹೇಳ್ತಾನೆ ಇದೆಯಾ? ಆದ್ರೆ ನಿನ್ನ ಮಗಳ ಪ್ರೀತಿಗೆ ಅಡ್ಡಗಾಲ ಆಗ್ತಾ ಇದೆಯಾ? ನಿನಗೆ ನಾಚಿಕೆ ಆಗಲ್ವಾ? ಪ್ರೀತಿ ಬೇಡ ಪ್ರೇಮ ಬೇಡ ಅನ್ನೋ ಕೊಟ್ಟದಾಗಿದ್ದ, ಈಗೆಲ್ಲ ಬಿಟ್ಟು ಒಳ್ಳೆಯವನಾಗಿದ್ದಾನೆ. ಮತ್ತೆ ಅವನನ್ನ ಮೊದ್ಲಿನ ತರ ಆಗೋಕ್ ಬಿಡ್ಬೇಡಿಮ್ಮ. ಹೌದು, ನನಗೀಗ ಗೊತ್ತಾಯ್ತು. ನನ್ನ ಮಗಳನ್ನ ಎಂಥ ಶ್ರೀಮಂತನ ಕೊಟ್ರು ಇವನು ಕೊಡೋ ಪ್ರೀತಿನ ಸುಖನ ಯಾರು ಕೊಡೋಕ್ ಸಾಧ್ಯ ಇಲ್ಲ ಅಂತ. ನನ್ನ ಮಗಳು ಇವನ ಹತ್ರ ಸುಖವಾಗಿರ್ತಾಳೆ. ನಿಶಾ, ನನ್ನನ್ನ ಕ್ಷಮಿಸ್ಬಿಡಪ್ಪ. ವಾವ್ ಶಾರದಮ್ಮ, ವಾವ್. ಹಾವಿನ ದ್ವೇಷ 12 ವರ್ಷ ಒಂದು ಕಾಲ, ಆದ್ರೆ ಹೆಣ್ಣಿನ ದ್ವೇಷ 18 ವರ್ಷ ಅಂತ ಇವತ್ತು ಗೊತ್ತಾಯ್ತು. ನಾನು ಉದ್ವೇಗದಲ್ಲಿ ಮಾಡಿದ ಒಂದೇ ಒಂದು ತಪ್ಪಿಗೆ ನಿನ್ನ ಕುಡಿನ 18 ವರ್ಷ ಬೆಳೆಸಿ ನನ್ನ ಮಗನಿಗೆ ಮದುವೆ ಮಾಡಿಕೊಂಡಿದೆಯಲ್ಲ, ಭೇಷ್. ಮೆಚ್ಚಬೇಕಾದದ್ದೇ ನಿನ್ನ ಛಲನ.
ಈ ACP ಯಶವಂತ್ ಸದ್ಯದಲ್ಲೇ ಬೆಂಗಳೂರಿಗೆ ಕಮಿಷನರ್ ಆಗ್ತಾ ಇದ್ದಾನೆ. ಕಮಿಷನರ್ ಬೀಗ್ರು ವೇಶ್ಯೆ ಅಂದ್ರೆ ಚೆನ್ನಾಗಿರುತ್ತಾ? ಪ್ರಿನ್ಸಿಪಾಲ್ ಸಾಹೇಬ್ರೆ, ನೀವೇ ಹೇಳಿ, ಕಮಿಷನರ್ ಬೀಗ್ರು ವೇಶ್ಯೆ ಅಂದ್ರೆ ಚೆನ್ನಾಗಿರುತ್ತಾ? ಪ್ರೊಫೆಸರ್ ಸರ್, ನೀವಾದ್ರೂ ಹೇಳಿ, ನನ್ನ ಬೀಗ್ರು ಇವನ ಅತ್ತೆ ವೇಶ್ಯೆ ಅಂದ್ರೆ ಚೆನ್ನಾಗಿರುತ್ತಾ? ಯಾಕೆ ವೇಶ್ಯ ವೇಶ್ಯ ಅಂತ ಕೂಗ್ತಿರಲ್ಲ? ವೇಶ್ಯ ಮಾಡಿದವ್ರು ಯಾರು? ನೀವೇ. ನಿಮ್ಮನ್ನ ಅಪ್ಪ ಅಂತ ಹೇಳಕ್ಕೂ ನಂಗೆ ನಾಚಿಕೆ ಆಗುತ್ತೆ. ವಾವ್ ಸನಿ, ವಾವ್. 25 ವರ್ಷ ಸಾಕಿದ ಅಪ್ಪನಿಗಿಂತ 25 ದಿನದಲ್ಲಿ ಹುಟ್ಟಿದ ಪ್ರೀತಿ ಎಷ್ಟು ವರ್ಕ್ ಮಾಡಿದೆ ಅಲ್ವಾ? ಓಕೆ ಸನಿ. ಸಪೋಸ್ ನಾನು ಈ ಮದುವೆ ಒಪ್ಕೊಂಡು ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿ ಅದರಲ್ಲಿ ಆಚಾರಿ ವರ್ಧನ್ ಸನ್ ಆಫ್ ACP ಯಶವಂತ್ ಅಂತ ಹಾಕ್ಸಿ, ನಮ್ಮ ಬೀಗರು ನಿಶಾ ಡಾಟರ್ ಆಫ್ ಚಿತ್ರದುರ್ಗದ ವೇಶ್ಯೆ ಶಾರದಮ್ಮ ಅಂತ ಹಾಕ್ಸಿದ್ರೆ ಚೆನ್ನಾಗಿರುತ್ತ? ನಿಮ್ಮ ಅತ್ತೆ ವೇಶ್ಯೆ ಅಂತ ಜನರಿಗೆ ಪರಿಚಯ ಮಾಡಿಸಿದ್ರೆ ಚೆನ್ನಾಗಿರುತ್ತೇನೋ? ಏಯ್, ವೇಶ್ಯೆ ವೇಶ್ಯೆ ಅವಳು, ವೇಶ್ಯೆ ವೇಶ್ಯೆ. ಸಾಹೇಬ್ರೆ, ನನ್ನ ಹೆಸರನ್ನ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಹಾಕ್ಬೇಕಾಗಿಲ್ಲ. ಹಾಕೋದ್ ವೇಳೆ ಹಾಕಿದ್ರು ಅದು ತಿಥಿ ಕಾರ್ಡ್ ಅಲ್ಲಿ ಮಾತ್ರನೇ. ಸಾಹೇಬ್ರೆ, ಅವತ್ತು ನಾನ್ 4 ಜನಕ್ಕೆ ಸೆರಗು ಒಡ್ಡೋ ಹಾಗೆ ನನ್ನ ಜೀವನನ ನೀವು ಹಾಳು ಮಾಡಿದ್ರಿ. ಆದ್ರೆ ಇವತ್ತು ನನ್ನ ಮಗಳ ಭವಿಷ್ಯಕ್ಕೋಸ್ಕರ ನಿಮ್ಮ ಹತ್ರ ಸೆರಗೊಡ್ತಾ ಇದ್ದೀನಿ. ದಯವಿಟ್ಟು ಇಲ್ಲ ಅನ್ಬೇಡಿ. ಅವರಿಬ್ಬರ ಪವಿತ್ರವಾದ ಪ್ರೀತಿನ ದೂರ ಮಾಡಬೇಡಿ. ಅವರಿಬ್ಬರನ್ನ ಏನು ಮಾಡಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸಾಹೇಬ್ರೆ, ಅವರಿಬ್ಬರನ್ನ ದೂರ ಮಾಡಬೇಡಿ. ಅಮ್ಮ